ಮಾಡ್ತಾ ಇದ್ದಾನೆ. Why word of God is a solution? ಯಾಕೆ ದೇವರ ವಾಕ್ಯನೇ ಪರಿಹಾರವಾಗಿದೆ? Listen carefully. Listen, I need your attention, okay? ನನಗೆ ಧ್ಯಾನವಿಟ್ಟು ಕೇಳಿ, ನಿಮ್ಮ ಗಮನ ನನಗೆ ಬೇಕು. Don't get distracted. ಅಲ್ಲಿ ಇಲ್ಲಿ ಗಲ್ಬಿಲ್ಗೊಳಗಾಗ್ಬಿಟ್ರಿ. It is not one blessing message. ಇದು ಏನೋ ಒಂದು ಆಶೀರ್ವಾದದ ಒಂದು ಪ್ರಸಂಗ ಸಂದೇಶ ಅಲ್ಲ. I tell you, this is a prophetic word. ನಾನು ಹೇಳ್ತಾ ಇದ್ದೀನಿ, ಪ್ರವಾದನೆ ವಾಕ್ಯ ಎಂಬುದಾಗಿ. You read the Bible, especially the history. Whenever Israel was in trouble, prophet had a solution. ಮತ್ತು ನೀವು ಬೈಬಲ್ ನಲ್ಲಿ ಒಂದು ಓದ್ರಿ, ಅದರ ಇಸ್ರಾಯೇಲ್ ಜನರಲ್ಲಿ ಯಾವಾಗ ಸಮಸ್ಯೆ ಉದ್ಭವ ಆಗ್ತಾ ಇತ್ತು, ಅದಕ್ಕೋಸ್ಕರ ಪರಿಹಾರ ಪ್ರವಾದಿಗಳು ಇರ್ತಾ ಇದ್ರು. Was not behind the kings, was always behind the prophet, because he is mouthpiece of God. When he speaks, it will change. ಸೈತಾನನು ಆ ರಾಜರ ಹಿಂದೆ ಇರ್ತಾ ಇರಲಿಲ್ಲ, ಸೈತಾನನು ಪ್ರವಾದಿಗಳ ಹಿಂದೆ ಇರ್ತಾ ಇದ್ನು. ಆ ಪ್ರವಾದಿ ಏನಾಗಿದ್ದಾನೆ ಅಂದ್ರೆ ದೇವರ ಬಾಯಿ ಆಗಿದ್ದಾನೆ. ಆತನು ಏನ್ ಮಾತಾಡ್ತಾನೋ ಅದು ದೇವರಿಂದ ಮಾತು ಬರ್ತದೆ. When there was a great famine in Samaria, ಆ ಒಂದು ಸಮಾರ್ಯ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಬರಗಾಲ ಬಂದಿತ್ತು. they ate donkey's head and pigeon's tongue. ಮತ್ತು ಅಲ್ಲಿ ಯಾವ ಜನರು ಒಂದು ಕತ್ತೆ ಒಂದು ತಿಂತಾ ಇದ್ರು ಮತ್ತು ಪಾರಿವಾಳದ ಒಂದು ಮೊಲವನ್ನು ತಿಂತಾ ಇದ್ರು. They killed each other child, babies and ate. ಮತ್ತು ಒಬ್ರಿಗೊಬ್ರು ಮಕ್ಕಳನ್ನು ಅವರು ಸಾಯಿಸಿ ಆ ಮಕ್ಕಳನ್ನು ತಿಂತಾ ಇದ್ರು. King said, find out where is Elisha. ಮತ್ತು ರಾಜ ಹೇಳ್ತಾನೇನೆಂದ್ರೆ, ಎಲಿಷಾ ಎಲ್ಲಿದ್ದಾನೆ ಹುಡುಕ್ರಿ ಎಂಬುದಾಗಿ. Go find out. ಆತನಿಗೆ ಹೋಗಿ ಹುಡುಕ್ರಿ, Chop his head. ಆತನನ್ನು ಹುಡುಕ್ರಿ, Kill him. ಆತನನ್ನು ಸಾಯಿಸಿ ಆತನ ತಲೆಯನ್ನು ತೆಗೆದು ಬಿಡ್ರಿ ಎಂಬುದಾಗಿ. Because he knows if he catch Elisha, he can get the solution. ಯಾಕೆಂದ್ರೆ ಅವರಿಗೆ ಎಲಿಷಾ ಸಿಕ್ಕನ ಅಂದ್ರೆ ಇವರಿಗೆ ಪರಿಹಾರ ಸಿಕ್ಕ ಹಾಗೆ ಎಂಬುದಾಗಿ ತಿಳಿದುಕೊಂಡಿದ್ದ. 24 hours famine has gone, food was available. 24 ತಾಸು ಗಂಟೆಗಳ ಕಾಲದಲ್ಲಿ ಬರಗಾಲ ಹೋಯ್ತು, ಊಟ ಬಂತು. One word from Elisha. ಒಂದೇ ಒಂದು ಎಲಿಷನ ಮಾತಿನಿಂದ. Hallelujah. Hallelujah. Jezebel was behind Elijah. ಆ ಜೆಜೆಬೆಲ್ ಅವ ಎಲಿಷನ ಹಿಂದೆ ಇದ್ರು. Elijah. ಎಲಿಯನ್ ಹಿಂದೆ ಇದ್ರು. Why? ಯಾಕೆ? Because he is the man who says, thus says the Lord. ಯಾಕೆಂದ್ರೆ ಆ ಒಂದೇ ವ್ಯಕ್ತಿ ಇದ್ದ, ಆತ ಏನ್ ಹೇಳ್ತಾ ಇದ್ದಂದ್ರೆ ಇದೇ ದೇವರ ಮಾತಾಗಿದೆ ಎಂಬುದಾಗಿ ಹೇಳ್ತಾ ಇದ್ದ. He is the one who says it will not rain. He is the one who says it will rain. Whatever he says will happen. ಮತ್ತು ಆತನು ಹೇಳ್ತಾ ಇದ್ದನು ಇದೇ ಒಂದು ಸಮಯ ಆಗಿದೆ, ದೇವ್ರು ಮಳೆ ಕೊಡ್ತಾನೆ, ಮಳೆ ಬರ್ತದೆ ಎಂಬುದಾಗಿ ಆತನು ಏನೆಲ್ಲ ಹೇಳ್ತಾ ಇದ್ನೋ ಅದು ದೇವರಿಂದ ಬರೋ ಮಾತಾಗಿತ್ತು. I tell you a good news. ನಾನು ನಿಮಗೆ ಒಂದು ಶುಭ ಸಂದೇಶ ಹೇಳ್ತೇನೆ. Today, what church says it will happen. ಇವತ್ತಿನ ದಿನ ಸಭೆ ಏನ್ ಹೇಳ್ತದೋ ಅದೇ ಆಗ್ತದೆ. Hallelujah. Hallelujah. Whatever church says will be established. ಏನ್ ಸಭೆ ಹೇಳ್ತದೋ ಮಾತನಾಡ್ತದೋ ಅದೇ ಅಲ್ಲಿ ಸ್ಥಾಪನೆಗೊಳ್ತದೆ. This will be established. ಅದೇ ಅಲ್ಲಿ ಸ್ಥಾಪಿತವಾಗ್ತದೆ. So what is the solution? ಈಗ ಪರಿಹಾರ ಏನು? I said, God, we have done everything. We have fasted, we have prayed, we wept, we repented. We are doing so many things. What is the solution? ಮತ್ತು ನಾವೆಲ್ಲ ಉಪವಾಸ ಇದ್ವಿ, ಪ್ರಾರ್ಥನೆ ಮಾಡಿದ್ವಿ, ಉಪವಾಸ ಇದ್ದು ದೇವ್ರಿಗೆ ಕೇಳ್ತೀವಿ, ದೇವ್ರೆ ಏನು ಪರಿಹಾರ ಎಂಬುದಾಗಿ, ಇದಕ್ಕೆ ಪರಿಹಾರ ಏನ್ ದೇವ್ರೆ ಎಂಬುದಾಗಿ. Hallelujah. Hallelujah. Turn your Bible to book of Lamentation, 3rd chapter, verse 22 and 23. ಪ್ರಲಾಪಗಳು 3ನೇ ಅಧ್ಯಾಯ 22 ಮತ್ತು 23ನೇ ವಚನ. It is of the Lord's mercies that we are not consumed, because his compassions fail not. They are new every morning. Great is thy faithfulness. ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ, ಆತನ ಅಂತರ್ಕರುಣೆಯು ಮುಗಿಯುವುದಿಲ್ಲ. ಅವು ಪ್ರತಿ ಮುಂಜಾನೆಯು ಹೊಸದಾಗಿರುವವು, ನಿನ್ನ ನಂಬಿಗಸ್ತಿಕೆಯು ಮಹತ್ತಾದದ್ದು. Hallelujah. Hallelujah. His compassions fail not. ಆತನ ಕರುಣೆ ಅದು ಎಂದಿಗೂ ಬಿದ್ದು ಹೋಗುವುದಲ್ಲ, ಮುಗಿಯುವುದಿಲ್ಲ. His compassions will never fail. ಆತನ ಕರುಣೆ ಬಿದ್ದು ಹೋಗುವುದಿಲ್ಲ. Yeah, there are so many words. You read in this also with me. They are new. His mercy and compassion is new every morning. ಅಲ್ಲಿ ವಾಕ್ಯದಲ್ಲಿ
ಕೆಲವು ಹೇಳ್ತದೆ ಪ್ರತಿ ಮುಂಜಾನೆ ಆತನ ಒಂದು ಕರುಣೆ ಅದು ಹೊಸದಾಗಿದೆ ಎಂಬುದಾಗಿ. 22-23. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪ ವರಗಳು ನಿಂತು ಹೋಗವು. ದಿನ ದಿನ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸನ್ನದ್ಧತೆಯು ದೊಡ್ಡದು. It is Lord's mercy. We are not consumed. ಇದು ದೇವರ ಒಂದು ಕರುಣೆ ಆಗಿದೆ, ನಾವು ಅಲ್ಲಿ ದಹಿಸಿ ಹೋಗಿಲ್ಲ. Hallelujah. We are not consumed because it is Lord's mercy. We are not because it is Lord's mercy. ಆತನ ಕರುಣೆಯಿಂದಲೇ ನಾವು ನಾಶವಾಗಲಿಲ್ಲ, ಆತನ ಕರುಣೆಯಿಂದಲೇ ನಮಗೆ ಬಾಧೆಗೆ ನಾವು ಒಳಗಾಗಲಿಲ್ಲ ಎಂಬುದಾಗಿ. Hallelujah. His compassions fail not. ಆತನ ಕರುಣೆ ಅದು ನಿಂತು ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಹೀಗಾಗಿ ನೀವು ಅದು ನಿಮ್ಮಲ್ಲಿ ಆಗ್ತದೆ, ಅದೇ ಒಂದು You ಕನಿಕರ. feel pity on those people who are suffering. You feel compassion. Your heart moves when somebody suffers. ಅಲ್ಲಿ ಆ ಜನರು ಅವರು ಬಾಧೆ ಪಡುವಾಗ, ನೋವಿಗೊಳಗಾಗುವಾಗ ನೀವು ಅವರಿಗೆ ನೋಡಿ ಅಯ್ಯೋ ಅನಿಸ್ತದೆ, ದಯೆ ನಿಮ್ಮಲ್ಲಿ ಹುಟ್ಟುತ್ತದೆ ಮತ್ತು ಕನಿಕರ ಬರ್ತದೆ. Now listen. ಈಗ ಕೇಳ್ರಿ, 7 months over. This year 7 months over. ಈ ವರ್ಷದ 7 ತಿಂಗಳದು ಮುಗ್ದೋಯ್ತು. Hallelujah. Hallelujah. We have a 5 months. ನಮಗೆ ಇನ್ನೂ 5 ತಿಂಗಳಿದೆ. What is the solution? ಈಗ ಪರಿಹಾರ ಏನಾಗಿದೆ? What is the solution for corona? ಈ ಕರೋನಾಗೆ ಪರಿಹಾರ ಏನಾಗಿದೆ? What is the solution for our nation? ನಮ್ಮ ದೇಶಕ್ಕಾಗಿ ಪರಿಹಾರ ಏನಾಗಿದೆ? What is the solution for the whole world? ಪೂರ್ಣ ಒಂದು ಲೋಕಕ್ಕೆ ಅಲ್ಲಿ ಪರಿಹಾರ ಏನಾಗಿದೆ? Only one thing. ಒಂದೇ ಒಂದು ವಿಷಯ, God's compassion. ದೇವರ ಕನಿಕರ. Hallelujah. Hallelujah. Some people say it is a sign of second coming. This type of pandemic will come, plague will come. Bible says so people are dying. It is a judgment of God. ಮತ್ತು ಕೆಲವು ಜನರು ಹೇಳ್ತಾರೆ ಏನಂತಂದ್ರೆ ಇದು ಒಂದು ಯೇಸುವಿನ 2ನೇ ಬರೋಣ ಆಗಿದೆ, ಎದಕ್ಕಾಗಿ ಇದು ಸೂಚನೆಗಳಾಗಿವೆ, ಈ ಎಲ್ಲ ಉಪದ್ರವಗಳು ಇವೆಲ್ಲ ಸೋಂಕುಗಳು ಬರ್ತಾ ಇವೆ ಎಂಬುದಾಗಿ ಹೇಳ್ತಾರೆ. Luke 21st chapter talks about signs of second coming. ಮತ್ತು ಲೂಕನು ಬರೆದ ಸುವಾರ್ತೆ 21 ಆ ಒಂದು ಅಧ್ಯಾಯಗಳಲ್ಲಿ ಓದುವುದಾದ್ರೆ ಯೇಸುವಿನ 2ನೇ ಬರಣದ ಸೂಚನೆ ಬಗ್ಗೆ ಮಾತನಾಡ್ತದೆ. In verse 11 this pandemic is mentioned, plague is mentioned. ಮತ್ತು ಅಲ್ಲಿ 11ನೇ ವಚನದಲ್ಲಿ ನೀವು ಓದುವಾಗ ಈ ಉಪದ್ರವ ಕುರಿತಾಗಿ ಕೂಡ ಬರೆಯಲ್ಪಟ್ಟಿದೆ. Diseases will come. ಮತ್ತು ಅಲ್ಲಿ ಹೇಳ್ತದೆ ರೋಗಗಳು, ಕಾಯಿಲೆಗಳು ಬರ್ತದೆ. So some people say there is no need to pray. ಮತ್ತು ಕೆಲವು ಜನ ಹೇಳ್ತಾರೆ ಪ್ರಾರ್ಥನೆ ಮಾಡೋದೇ ಬೇಕಾಗಿಲ್ಲ. Now listen. ನನ್ನನ್ನು ಕೇಳ್ರಿ, Man is a creation of God. ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟವನಾಗಿದ್ದಾನೆ. God loves every man. ಮತ್ತು ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರೀತಿಸ್ತಾನೆ. Stealing, killing and death, destruction comes from the devil. ಮತ್ತು ಕಳ್ತನ ಮಾಡುವುದು, ನಾಶ ಮಾಡುವುದು, ಕೊಲೆ ಮಾಡುವುದು ಸೈತಾನನಿಂದ ಬರ್ತದೆ. If somebody dies, it is a work of the devil. ಯಾರಾದ್ರೂ ಅಲ್ಲಿ ಸಾಯುವುದಾದ್ರೆ ಅದು ಸೈತಾನನ ಕೆಲಸ ಆಗಿದೆ. Somebody suffers, it is a work of the devil. ಯಾರಾದ್ರೂ ಅಲ್ಲಿ ಬಾಧೆ ಪಡುವುದಾದ್ರೆ ಅದು ಸೈತಾನನ ಕೆಲಸ ಆಗಿದೆ. God is a compassionate God. He doesn't want any man to suffer. He doesn't want any man to die soon. ಮತ್ತು ದೇವರು ಕನಿಕರ ಉಳ್ಳ ದೇವರಾಗಿದ್ದಾನೆ. ಆತನು ಯಾರು ಕೂಡ ಬಾಧೆಗೆ ಒಳಗಾಗಬಾರದು ಎಂಬುದಾಗಿ ಆತನು ಹೇಳ್ತಾನೆ, ಮತ್ತು ಯಾರು ಬೇಗ ಸಾಯ್ಬೇಕೆಂಬುದಾಗಿ ಬಯಸುವುದಿಲ್ಲ. Hallelujah. Hallelujah. Last couple of weeks I've been teaching about love. ಮತ್ತು ಕೆಲವು ವಾರಗಳಿಂದ ನಾನು ಪ್ರೀತಿ ಬಗ್ಗೆ ಕಲಿಸ್ತಾ ಇದ್ದೇನೆ. God is love. ದೇವರೇ ಪ್ರೀತಿಯಾಗಿದ್ದಾನೆ. This compassion and mercy is his deed because his nature is love. ಯಾಕಂದ್ರೆ ಈ ಕರುಣೆ ಮತ್ತು ಕನಿಕರ ಆತನ ವ್ಯವಹಾರವಾಗಿದೆ, ಯಾಕೆಂದ್ರೆ ಆತನು ಪ್ರೀತಿ ಆದ ಕಾರಣ. Hallelujah. Hallelujah. One version says the same verse, faithful love of God never ceases, they are new every morning. ದೇವರ ಪ್ರೀತಿ ಮತ್ತು ನಂಬಿಗಸ್ತಿಕೆ ಅದು ಎಂದಿಗೂ ನಿಂತು ಹೋಗುವುದಿಲ್ಲ, ಅದು ಪ್ರತಿ ಮುಂಜಾನೆ ಅದು ಹೊಸತನ ಆಗಿದೆ ಎಂಬುದಾಗಿ. Mercy and compassion are every morning. ಆತನ ಕರುಣೆ ಮತ್ತು ಕನಿಕರ ಪ್ರತಿ ಮುಂಜಾನೆ ಅದು ಹೊಸದಾಗಿದೆ ಎಂಬುದಾಗಿ. My Father's mercy and compassion, they are new every morning. ನನ್ನ ತಂದೆಯ ಕನಿಕರ
ಕರುಣೆ ಪ್ರತಿ ಮುಂಜಾನೆ ಅದು ಹೊಸದಾಗಿದೆ. Book of Psalms, ಕೀರ್ತನೆ 145. ಕೀರ್ತನೆ 145ನೇ 145ನೇ ಕಡೆ ಬೈಬಲ್ ತಿರುಗಿಸ್ರಿ. Verse 8 and 9. 8 ಮತ್ತು 9ನೇ ವಚನ. ಯೆಹೋವನು ದಯೆಯು ಕನಿಕರವೂ ಉಳ್ಳವನು, ದೀರ್ಘ ಶಾಂತನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನೂ ಆಗಿದ್ದಾನೆ. The Lord is gracious and full of compassion, slow to anger, and of great mercy. Hallelujah. The Lord is full of compassion, it says. ಮತ್ತೆ ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ ಅಂತಂದ್ರೆ ಆತನು ಪೂರ್ಣ ಕರುಣೆ ಉಳ್ಳವನಾಗಿದ್ದಾನೆ And ಎಂಬುದಾಗಿ. verse 9 it says, the Lord is good to all. ಮತ್ತು 9ನೇ ವಚನದಲ್ಲಿ ಹೇಳ್ತದೆ ಏನಂದ್ರೆ ಯೆಹೋವನು He is good to all. ಆತನು ಎಲ್ಲರಿಗೂ ಒಳ್ಳೆಯವನಾಗಿದ್ದಾನೆ. The Lord is good to all. ದೇವರು ಆತನು ಎಲ್ಲರಿಗೂ ಒಳ್ಳೆಯವನಾಗಿದ್ದಾನೆ. His tender mercies are over all his works. ಆತನ ಅಂತರ್ಕರುಣೆಯು ಆತನ ಎಲ್ಲಾ ಕೆಲಸಗಳ ಮೇಲೆ ಇದೆ. Oh, look here. ಈಗ ನನ್ನ ಕಡೆಗೆ ನೋಡಿ. God is full of compassion. ದೇವರು ಪೂರ್ಣವಾಗಿ ಕರುಣೆ ಉಳ್ಳವನಾಗಿದ್ದಾನೆ. Say, my Father is full of compassion. ನನ್ನ ತಂದೆ ಪೂರ್ಣವಾಗಿ ಕನಿಕರ ಉಳ್ಳವನಾಗಿದ್ದಾನೆ. He is good to all. ಆತನು ಎಲ್ಲರಿಗೂ ಕೂಡ ಒಳ್ಳೆಯವನಾಗಿದ್ದಾನೆ. Amen. It's not saying he is good only for Christians. ಆತನು ಬರೀ ಹೇಳ್ತಾ ಇಲ್ಲ ಬರೀ ಕ್ರೈಸ್ತರಿಗೆ ಮಾತ್ರ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ. He is good to all. ಆತನು ಎಲ್ಲರಿಗೂ ಕೂಡ ಒಳ್ಳೆಯವನಾಗಿದ್ದಾನೆ. So we lift up our hands and say, he is good to all. ಆತನು ಎಲ್ಲರಿಗೂ ಕೂಡ ಒಳ್ಳೆಯವನಾಗಿದ್ದಾನೆ. He is a compassionate God. ಆತನು ಒಂದು ಕನಿಕರವುಳ್ಳ ದೇವರಾಗಿದ್ದಾನೆ. Full of compassion. ಆತನಲ್ಲಿ ಸಂಪೂರ್ಣವಾಗಿ ಕನಿಕರ ಇದೆ. When Jesus did the ministry, ಯಾವಾಗ ಯೇಸು ಕ್ರಿಸ್ತನು ಸೇವೆ ಮಾಡಿದ್ನೋ, turn your Bible to Matthew 9th chapter. ಮತ್ತಾಯ 9ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸ್ರಿ. Verse 36. 9ನೇ ಅಧ್ಯಾಯ 36ನೇ ವಚನ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. When he saw the multitude, he was moved with compassion on them, because they fainted and were scattered abroad as sheep having no shepherd. Hallelujah. Hallelujah. When Jesus saw the multitude, he was moved out with compassion. ಯಾವಾಗ ಯೇಸು ಕ್ರಿಸ್ತನು ಅಲ್ಲಿ ಜನ ಸಮೂಹವನ್ನು ನೋಡ್ತಾನೋ ಆತನು ಕನಿಕರದಿಂದ ಅಲ್ಲಿ ಆ ಸ್ಥಳದಲ್ಲಿ ಆತನು ಚಲಿಸಲ್ಪಡ್ತಾನೆ. When you see the crowd, how do you feel? ಯಾವಾಗ ನೀವು ಜನರಿಗೆ ಜನ ಸಮೂಹ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದೆ? When you go to railway station, so much crowd is there, what you feel? ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದಾಗ ಹೆಚ್ಚಾದ ಅಲ್ಲಿ ಜನರು ಇರ್ತಾರೆ, ಅದು ನೋಡಿ ನಿಮ್ಗೆ ಏನ್ ಅನಿಸ್ತದೆ? Some people get irritated, some people feel happy. ಕೆಲವು ಜನರಿಗೆ ಅಲ್ಲಿ ಆಗಲ್ಲ, ಕೆಲವು ಜನರು ಬಹಳ ಖುಷಿ ಆಗ್ತದೆ. So much crowd. ಬಹಳ ಒಂದು ಜನ ಸಮೂಹ. Jesus was moved out with compassion. ಯೇಸು ಆತನು ಕನಿಕರದಿಂದ ಅಲ್ಲಿ ಆತನ ಅಲ್ಲಿ ಹೋಗ್ತಾನೆ, ಚಲಿಸ್ತಾನೆ. English ಬರಲ್ಲ. Okay, I'll tell. Listen. In my Tamil it says Manadurgi, means when he saw the crowd, his heart melted. ಯಾವಾಗ ಆತನ ಜನ ಸಮೂಹ ನೋಡ್ತಾನೋ ಆತನ ಹೃದಯ ಅದು ಕರಗಿ ಹೋಗ್ತದೆ. You know ice cubes, how it melts? ಆ ಒಂದು ಐಸ್ ಕ್ಯೂಬ್ಸ್ ನೋಡಿದಿರ ಅದು ಹೇಗೆ ಅದು ಕರಗ್ತದೆ ಎಂಬುದಾಗಿ. His heart melted when he saw the crowd. ಯಾವಾಗ ಆತನ ಜನ ಸಮೂಹಕ್ಕೆ ನೋಡ್ತಾನೋ ನೋಡ್ ತಕ್ಷಣವೇ ಆತನ ಒಂದು ಹೃದಯ ಅಲ್ಲಿ ಕರಗಿ ಹೋಗ್ತದೆ. Is it, oh, these are the people, they are like a sheep without shepherd.
ಆತನು ಆ ಜನರ ಗುಂಪುಗಳನ್ನು ನೋಡಿ ಯಾರ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂಬುದಾಗಿ ಹೇಳ್ತಾನೆ. They are fainted and scattered. ಅವರು ತೊಳಲಿ ಬಳಲಿ ಹೋಗಿದ್ದಾರೆ. When Jesus looked at the crowd, this is what today also says. They are like a sheep without a shepherd. They are fainted and scattered. ಮತ್ತು ಆ ಒಂದು ಜನರಿಗೆ ಇವತ್ತಿನ ಜನರಿಗೆ ನೋಡು ಕೂಡ ದೇವರು ಈ ರೀತಿಯಾಗಿ ನೋಡ್ತಾನೆ. ಅಲ್ಲಿ ಯಾವ ರೀತಿ ಕುರುಬನಿಲ್ಲದ ಕುರಿಗಳ ಹಾಗೆ ಆ ಜನರು ಆ ಒಂದು ಚದರಿ ಹೋಗ್ತಾವ, ತೊಳಲಿ ಬಳಲಿ ಹೋಗ್ತಾವ, ಆ ರೀತಿಯಾಗಿದ್ದಾರೆ ಎಂಬುದಾಗಿ. The word shepherd and pastor is same. ಮತ್ತು ಆ ಒಂದು ಕುರುಬ ಮತ್ತೆ ಸಭಾಪಾಲಕ ಈ ಎರಡು ಪದ ಒಂದೇ ಆಗಿದೆ. Hallelujah. Hallelujah. Means pastor Jesus is a shepherd of our souls. ಮತ್ತು ಯೇಸು ಕ್ರಿಸ್ತನು ನಮ್ಮ ಒಂದು ಆತ್ಮಗಳ ಆ ಪ್ರಾಣಗಳ ಆತನು ಆ ಒಂದು ಕುರುಬನಾಗಿದ್ದಾನೆ. He appoints pastor as a shepherd of souls. ಮತ್ತು ಆತನು ಪಾಸ್ಟರ್ಗಳಿಗೆ ಆತನು ಆಯ್ಕೆ ಮಾಡಿ ಇಡ್ತಾನೆ. ಯಾಕಂದ್ರೆ ಆ ಒಂದು ಮಂದೆಯನ್ನು ಕಾಯುವಂತೆ. They are fainted and scattered. ಆತನು ಅಲ್ಲಿ ತೊಳಲಿ ಬಳಲಿ ಹೋಗಿದ್ರು. Say in English, fainted, scattered. ತೊಳಲಿ ಬಳಲಿ ಹೋಗಿದ್ರು. Fainted means what? ತೊಳಲಿ ಹೋಗಿದ್ದಾರೆ ಅಂದ್ರೆ ಏನು? Who faints? ಯಾರು ಅಲ್ಲಿ ತೊಳಲಿ ಹೋಗ್ತಾರೆ? You see, I worked in school as a teacher. Assembly, always somebody will faint. Somebody will faint. Up they will fall. ಅವರು ಯಾವಾಗ್ಲೂ ಅಲ್ಲಿ ತೊಳಲಿ ಬಳಲಿ ಹೋಗಿರ್ತಾರೆ. ಕೆಲವು school during morning prayer time, suddenly they will fall. ಬೆಳಗ್ಗೆ ಕೆಲವು ಶಾಲೆಯಲ್ಲಿ ಮಕ್ಕಳು ಅವರು ಬೆಳಗ್ಗೆ ಒಂದು ಸಮಯದಲ್ಲಿ ಅವರು ಹಾಗೆ ನಿಂತ್ಕೊಂಡಾಗ ಸಡನ್ ಅದು ತಕ್ಷಣ ಬಿದ್ದು ಬಿಡ್ತಾರೆ. Physical education for PT period they will go to the ground, top they will fall. ಮತ್ತು ಅಲ್ಲಿ PT ಪೀರಿಯಡ್ ನಲ್ಲಿ ಅವರು ಅಲ್ಲಿ ಹೋಗುವಾಗ ಅಲ್ಲಿ ಎಕ್ಸರ್ಸೈಸ್ ವ್ಯಾಯಾಮ ಮಾಡಿಸುವಾಗ ಅವರು ಅಲ್ಲಿ ಬಿದ್ದು ಬಿಡ್ತಾರೆ. Who is the person who falls regularly? ಯಾವ ಒಂದು ವ್ಯಕ್ತಿ ಆತನ ಆಗಿರ್ತಾನೆ ಆತನು ಪದೇ ಪದೇ ಅದರಲ್ಲಿ ಬೀಳ್ತಾ ಇರ್ತಾನೆ. One who eats well, one who is very strong, he will falls regularly. Will he fall regularly? ಯಾವ ವ್ಯಕ್ತಿ ಚೆನ್ನಾಗಿ ಊಟ ಮಾಡ್ತಾನೋ, ಚೆನ್ನಾಗಿ ಬಲಿಷ್ಠನಾಗಿರ್ತಾನೋ ಆ ವ್ಯಕ್ತಿ ಬೀಳ್ತಾನ. Who faints? ಯಾರು ಅಲ್ಲಿ ತೊಳಲು ಬೀಳ್ತಾರೆ? ಶಕ್ತಿ ಇಲ್ಲದವರು. ಯಾಕೆ ಅವ್ರಿಗೆ ಶಕ್ತಿ ಇಲ್ಲ? ನಾಷ್ಟ ಮಾಡಲ್ಲ. ಯಾಕೆ ನಾಷ್ಟ ಮಾಡಲ್ಲ? ಏನ್ರಿ? Yes. Why they don't eat? ಯಾಕೆ ಅವರು ಊಟ ಮಾಡೋದಿಲ್ಲ, ತಿನ್ನುವುದಿಲ್ಲ? I have not seen any boys falling. ನಾನು ನೋಡಿಲ್ಲ ಎಂದಿಗೂ ಆ ಹುಡುಗರು ಅಲ್ಲಿ ಬೀಳುವಂತದ್ದು. Always girls only will fall. ಯಾವಾಗಲೂ ಹುಡುಗಿಯರೇ ಬೀಳ್ತಾರೆ. I don't know why they don't eat. ನಂಗೆ ಗೊತ್ತಿಲ್ಲ ಅವ್ರು ಯಾಕೆ ಊಟ ಮಾಡೋದಿಲ್ಲ ಅಂತ. But one thing, if they don't eat, they will fall. ಮತ್ತು ಒಂದು ವಿಷಯ, ಅವರು ಊಟ ಮಾಡಿಲ್ಲ ಅಂದ್ರೆ ಅವ್ರು ಬಿದ್ದು ಹೋಗ್ಬಿಡ್ತಾರೆ. Same thing, people know when they are not fed with the word of God, they will faint. ಅದೇ ರೀತಿಯಾಗಿ ಜನರು ಕೂಡ ಅವರು ದೇವರ ವಾಕ್ಯದಿಂದ ಅವರು ತಿನ್ನಲ್ಪಟ್ಟಿಲ್ಲ, ಉಣಿಸಲ್ಪಟ್ಟಿಲ್ಲ ಅಂದ್ರೆ ಅವ್ರು ಬಿದ್ದು ಹೋಗ್ತಾರೆ. If you are available to me daily, it is very easy to teach. ಒಂದು ವೇಳೆ ನೀವು ನನಗೋಸ್ಕರ ನೀವು ಅಲ್ಲಿ ಇರುವುದಾದ್ರೆ, ಸಮಯ ಕೊಡುವುದಾದ್ರೆ, ಇದು ಪ್ರತಿದಿನ ಇದು ಕಲಿಸಲ್ಪಡ್ತದೆ. I can make you strong. ನಾನು ನಿಮಗೆ ಬಲಿಷ್ಠವಾಗಿ ಮಾಡಬಹುದು. But you have a free will. ಆದ್ರೆ ನಿಮಗೆ ಆದಂತ ಸ್ವಂತ ಚಿತ್ತ ಇದೆ. You have a choice. ನಿಮಗೆ ಒಂದು ಆಯ್ಕೆ ಇದೆ, whether to be strong or be weak. ನೀನು ಬಲಿಷ್ಠನಾಗಿರ್ಬೇಕಾ ಬಲಹೀನನಾಗಿರ್ಬೇಕೆಂಬುದಾಗಿ. Hallelujah. Hallelujah. You have a choice. If you want, you can come to every service. ನಿನ್ನಲ್ಲಿ ಆಯ್ಕೆ ಇದೆ. ನೀನು ಬರುವುದಾದ್ರೆ ಎಲ್ಲಾ ಆರಾಧನೆಗೆ ಬರಬಹುದು. You can attend Bible school. ನೀನು ಬೈಬಲ್ ಶಾಲೆ ಹಾಜರಾಗಬಹುದು. You can be strong. ನೀನು ಬಲಿಷ್ಠನಾಗಬಹುದು. Amen. You have a choice. ನಿನಗೆ ಆಯ್ಕೆ ಇದೆ. And for you, messages are available in YouTube. You can keep on listening. ಮತ್ತು ಹೊಸ ಹೊಸ ಸಂದೇಶಗಳು ಒಂದು ಯೂಟ್ಯೂಬ್ ಅಲ್ಲಿ ಇವೆ, ಅವು ನೀವು ಪ್ರತಿ ಸಾರಿ ಕೇಳಬಹುದು. If you don't take the word of God seriously, you will be a sheep who faints with the shepherd. ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿರ್ತೀರಿ. ಕುರುಬನ್ ಇರ್ತಾನೆ, ಆ ಕುರುಬನ್ ಇದ್ರೂ ಸಹ ನೀವಲ್ಲಿ ತೊಳಲಿ ಬಿದ್ದೋಗ್ತೀರಿ. That is more tragedy. ಅದು ಒಂದು ಬಹಳ ದುಃಖಕರ ಸಂಗತಿ ಆಗಿದೆ. They are fainting because they are the sheep without shepherd. ಆ ಜನರಲ್ಲಿ ತೊಳಲಿ ಬಿದ್ದೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರಿಗೆ ಅಲ್ಲಿ ಕುರುಬನ್ ಇಲ್ಲ ಕಾರಣ.
after having shepherd, you don't take the word seriously and giving excuses and you faint, you are deciding your destiny. ಒಂದು ವೇಳೆ ನೀವು ಅಲ್ಲಿ ಕುರುಬನ್ ಇರುವಾಗಲೂ ಕೂಡ ನೀವು ದೇವರ ವಾಕ್ಯಕ್ಕೆ ನೀವು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ, ಸ್ವೀಕಾರ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅದು ನಿಮ್ಮ ಒಂದು ಗುರಿಗೆ ಅದು ನಾಶನಕ್ಕೆ You can tell me 100 excuses. ನೀವು ನನಗೆ 100 ಕಾರಣಗಳು You ಹೇಳ್ಬಹುದು. can say me, I have a job, my uncle came, my auntie came, my friends came, I have work. You will fight if you don't take the word of God seriously in your life. ಒಂದು ವೇಳೆ ನೀವು ದೇವರ ವಾಕ್ಯಕ್ಕಾಗಿ ನನ್ನ ಆಂಟಿ ಬಂದಾಳೆ, ನನ್ನ ಅಂಕಲ್ ಬಂದಾನೆ, ನನಗೆ ಕೆಲಸ ಇದೆ, ಅದು ಇದೆ ಎಂಬುದಾಗಿ ಹೇಳುವಾಗ ನಿನ್ನ ದೇವರ ವಾಕ್ಯಕ್ಕೆ ನೀನು ಗಂಭೀರ ಕೊಡೋದಿಲ್ಲದಿರುವಾಗ ನೀನಲ್ಲಿ ತೊಳಲಿ ಹೋಗಿ ಬಿದ್ದೋಗ್ತೀಯ. I'm not cursing you. ನಾನ್ ನಿಮಗೆ ಶಪಿಸ್ತಾ ಇಲ್ಲ. I told this is a prophetic word. ನಾನು ಹೇಳ್ತಾ ಇದ್ದೇನೆ ಇದೊಂದು ಪ್ರವಾದನೆ ವಾಕ್ಯ ಎಂಬುದಾಗಿ. Take the word seriously. You will be strong in your life. You can face any trials and tribulations. ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಂಡಿರಿ. ಯಾವುದೇ ಸ್ಥಿತಿಗತಿಗಳನ್ನು ಕಷ್ಟಗಳು ಬಂದರೂ ಕೂಡ ಅದಕ್ಕೆ ಎದುರಿಸಿ ನೀವು ನಿಲ್ಲುವಂತರಾಗಿರ್ತೀರಿ. Hallelujah. Hallelujah. You know, you should understand. First thing, when I started a church, I didn't understand what is my work. ಪ್ರಾರಂಭದಲ್ಲಿ ನನ್ನ ಸಭೆ ಕೆಲಸ ಪ್ರಾರಂಭ ಮಾಡಿದಾಗ ನನ್ನ ಕೆಲಸ ಏನೆಂಬುದಾಗಿ ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ. One sister told me, Pastor, you have to come to my house. I said, why I should come to your house? You are a shepherd, no? You should visit the sheep regularly. ಮತ್ತೊಬ್ಬ ಸಹೋದರಿ ಫೋನ್ ಮೂಲಕ ಅವ್ರು ಮಾತನಾಡ್ತಾರೆ, ನನಗೆ ಪಾಸ್ಟರ್ ನಮ್ಮ ಮನೆಗೆ ಬನ್ರಿ, ಯಾಕೆ ಬರ್ಬೇಕೆಂಬುದಾಗಿ ನಾನು ಕೇಳುವಾಗ ಅವ್ರು ಹೇಳಿದ್ರು, ನೀವು ಕುರುಬನಲ್ಲ, ನೀವು ಕುರಿಗಳಿಗೆ ನೋಡಕ್ ಬರ್ಬೇಕೆಂಬುದಾಗಿ ಹೇಳ್ತಾರೆ. ನಾವೆಲ್ಲ ದಾರಿ ತುಪ್ಪ ಕುರಿಗಳರಿ, ನೀವು ನಮ್ಮ ಮನೆಗೆ ಬರ್ಬೇಕು. ನೀವು ಆ ಸಹೋದರಿ ಹೇಳ್ತಾ ಇದ್ರು, ನಾವೆಲ್ಲ ದಾರಿ ತಪ್ಪಿದ ಕುರಿಗಳಾಗಿದ್ದೇವೆ, ಅದಕ್ಕಾಗಿ ನೀವು ನಮ್ಮ ಮನೆಗೆ ಬರ್ಬೇಕ್ರಿ ಅಂದಾಗ ಹೇಳ್ತಾ ಇದ್ರು. You see that song when they sing ದಾರಿ ತಪ್ಪಿದಾಗ, how people sing so loudly. Song comes from the stomach. ಮತ್ತು ನೋಡ್ರಿ ಈ ಹಾಡು ಹಾಡುವಾಗ ಜನರಿಗೆ ಅವಾಗ ಅವರೊಂದು ಹೊಟ್ಟೆ ಒಳಗಿಂದ ಅದು ಒಳಗಿಂದ ಬರ್ತದೆ ಹಾಡುವಾಗ. Yes or no? ಹೌದಾ ಇಲ್ವಾ? Listen, ಕೇಳ್ರಿ. if I go to your house, come to your house every day, you will not become strong. ನಾನು ಪ್ರತಿದಿನ ನಿಮ್ಮ ಮನೆಗೆ ಬರುವುದಾದ್ರೆ ನೀವು ಅಲ್ಲಿ ಬಲ ಉಳ್ಳವರಾಗಿ ಬಲಿಷ್ಠರಾಗಿ ಆಗುವುದಿಲ್ಲ. I also did like every pastor. ಎಲ್ಲ ಪಾಸ್ಟರ್ಗಳು ಮಾಡಿದಾಗೆ ನಾನು ಕೂಡ ಮಾಡಿದ್ದೇನೆ. Every time I'll make sure every house I visit once. ಪ್ರತಿ ದಿನ ಪ್ರತಿ ಮನೆಗೆ ಅಲ್ಲಿ ಭೇಟಿ ಕೊಡ್ತಾ ಇದ್ದೆ. Once I went to a believer's house. ಒಂದು ದಿವಸ ನಾನು ವಿಶ್ವಾಸಿ ಮನೆಗೆ ಹೋದೆ. Then her neighbor was a Christian. She called me, come to my house and pray. ಮತ್ತು ಆಕೆಯ ಒಂದು ಮನೆ ಪಕ್ಕದವರು ಕೂಡ ಕ್ರೈಸ್ತರವಾಗಿ ಆಗಿದ್ರು, ಅವರು ನನಗೆ ಪ್ರಾರ್ಥಿಸುವುದಕ್ಕಾಗಿ ಕರೆದ್ರು. I went to their house also. ಮತ್ತು ಅವರ ಮನೆ ಕೂಡ ನಾನು ಹೋದೆ. The moment I started praying, they were discussing. They were discussing. ನಾನು ಪ್ರಾರ್ಥನೆ ಮಾಡುವಾಗ ಅವರು ತಮ್ಮದೇ ಆದಂತ ಅಲ್ಲಿ ಏನೋ ಗುಜು ಮಾತಾಡ್ತಾ ಇದ್ರು. Husband, wife, children, all four are discussing. Only I am closing eyes and praying. ಅಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಅಲ್ಲಿ ಈ ರೀತಿಯಾಗಿ ಶಬ್ದ ಮಾಡಿ ಮಾತನಾಡ್ತಾ ಇದ್ರು. ನಾನೊಬ್ಬನೇ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. What is the discussion? ಅಲ್ಲಿ ಯಾವ ಒಂದು ಅಲ್ಲಿ ಡಿಸ್ಕಷನ್ ನಡೆದಿತ್ತು. They are thinking how much to give offering for me. ಅವರು ಅಲ್ಲಿ ಈ ರೀತಿಯಾಗಿ ಡಿಸ್ಕಷನ್ ಒಬ್ಬರಲ್ಲಿ ಒಬ್ಬರು ಅಲ್ಲಿ ಮಾಡ್ತಾ ಇದ್ರು. ಏನಂತಂದ್ರೆ ಎಷ್ಟು ಇವರಿಗೆ ಕಾಣಿಕೆ ಕೊಡ್ಬೇಕಂತ. That lady is telling give offering. She told her husband give offering. ಮತ್ತು ಆಕೆ ಗಂಡನಿಗೆ ಹೇಳ್ತಾಳೆ ಅವರಿಗೆ ಆ ಕಾಣಿಕೆ ಕೊಡು ಎಂಬುದಾಗಿ. That fellow is telling I have only 1,000 rupees. I don't have change. ಆತನ ಹೇಳ್ತಾ ಇದ್ದೆ ನನ್ನ ಬಳಿ ಬರೀ 1,000 ರೂಪಾಯಿ ಇದೆ, ಅದಕ್ಕೆ ಯಾವುದೇ ಒಂದು ಚಿಲ್ಲರೆ ಇಲ್ಲ ಎಂಬುದಾಗಿ. Son took 1,000 rupees back door. He went to grocery shop, exchange and came inside. ಮತ್ತು ಅಲ್ಲಿ ಮಗನು ಹೋಗಿ ಆ ಒಂದು 1,000 ರೂಪಾಯಿ ಹಿಂದಿನ ಬಾಗಿಲಿಂದ ಹೋಗಿ ಅದನ್ನು ತೆಗೆದುಕೊಂಡು ಅಲ್ಲಿ ಚಿಲ್ಲರೆ ತೆಗೆದುಕೊಂಡು ಬರ್ತಾನೆ. Then I realized ಅವಾಗ ನನಗೆ ಅರ್ಥ ಆಯ್ತು something really wrong here. ಇಲ್ಲಿ ಏನೋ ಒಂದು ನಿಜವಾಗಿ ಅಲ್ಲಿ ತಪ್ಪಾಗಿ ಹೋಗಿದೆ. My responsibility is ನನ್ನ ಜವಾಬ್ದಾರಿ ಏನಂದ್ರೆ sheep should not scatter, sheep should not faint, not going house to house. ಮತ್ತು ಕುರಿಗಳು ಅವು ಅಲ್ಲಿ ತೊಳಲಿ ಬಳಲು ಹೋಗ್ಬಾರ್ದು, ಕುರಿಗಳು ಅಲ್ಲಿ ಮನೆಯಿಂದ ಮನೆಗೆ ಹೋಗ್ಬಾರ್ದು. My responsibility is sheep should not get scattered, sheep should not faint. ನನ್ನ ಜವಾಬ್ದಾರಿ ಏನಂತಂದ್ರೆ ಕುರಿಗಳು ಅಲ್ಲಿ ತೊಳಲಿ ಮತ್ತು ಬಳಲಿ ಹೋಗ್ಬಾರ್ದು, ಅದು ನನ್ನ ಜವಾಬ್ದಾರಿ ಆಗಿದೆ. I should feed them, I should pray and declare God's word on their life for protection. ಮತ್ತು ಅವರಿಗೆ ನಾನು ಉಣ್ಣಿಸ್ಬೇಕು ಮತ್ತು ದೇವರ ವಾಕ್ಯದಿಂದ ದೇವರ ಒಂದು ಸುರಕ್ಷತೆಯಲ್ಲಿ ಅವರಿಗೆ ನಾನು ತರಬೇಕು. I can pray, ನಾನು ಪ್ರಾರ್ಥಿಸಬಹುದು. but if you don't come
you don't come, you don't listen to the word, how can even God help you? ಮತ್ತು ನೀವು ಬರಲಿಲ್ಲ ಅಂತಂದ್ರೆ, ನೀವು ವಾಕ್ಯ ಕೇಳಿಲ್ಲ ಅಂದ್ರೆ ನಾನೆಲ್ಲಿ ದೇವರೇ ಸಹಾಯ ಮಾಡಕ್ಕಾಗಲ್ಲ. You know how many times I preached about sickness free life? ನಾನು ಎಷ್ಟೋ ಸಾರಿ ಹೇಳಿದ್ದೇನೆ ರೋಗ ಇಲ್ಲದ ಜೀವಿತ ಜೀವಿಸುವಂತದಕ್ಕಾಗಿ. So many times. ಎಷ್ಟೋ ಸಾರಿ If you don't come, you don't listen, ಒಂದ್ ವೇಳೆ ನೀವು ಬಂದಿಲ್ಲ, ನೀವು ಕೇಳಿಲ್ಲ ಅಂದ್ರೆ, you don't take it seriously. ನೀವು ಒಂದ್ ವೇಳೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂದ್ರೆ, I'm asking even how God can help. ನಾನು ಕೇಳ್ತಾ ಇದ್ದೇನೆ ಹೇಗೆ ದೇವರು ಕೂಡ ಹೇಗೆ ಸಹಾಯ ಮಾಡ್ತಾನೆ. Okay, let me get into it. ನಾವು ಇದ್ರೊಳಗೆ ಹೋಗೋಣ. Jesus was moved out with compassion. ಯೇಸು ಆತನು ಕನಿಕರದಿಂದ ಆ ಸ್ಥಳದಲ್ಲಿ ನಡೆಯುತ್ತಾನೆ. Hebrew 13th chapter verse 8. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. Hallelujah. Jesus Christ is same yesterday, today and forever. ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಇವತ್ತು ಇದ್ದಾನೆ ಮತ್ತು ನಿರಂತರವೂ ಹಾಗೆ ಇರುವನು. Say in English, Jesus Christ is same yesterday, today, forever. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಮತ್ತು ನಿರಂತರವೂ ಹಾಗೆ ಇರುವನು. Look here. ಈ ಕಡೆ ನೋಡ್ರಿ. Say Jesus Christ is same yesterday, today, forever. ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಇವತ್ತು ಕೂಡ ಮತ್ತು ನಿರಂತರವೂ ಕೂಡ ಹಾಗೆ ಇರುವನು. Hallelujah. In Matthew 9th chapter, it says, when Jesus saw the multitude, he was moved out with compassion. ಅಲ್ಲಿ ವಾಕ್ಯದಲ್ಲಿ ಮತ್ತೊಂದು ಬರೆಸುವಾರ್ತೆ 9ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನು ಯಾವಾಗ ಜನ ಸಮೂಹವನ್ನು ನೋಡ್ತಾನೋ ಆತನು ಕನಿಕರದಿಂದ ಅಲ್ಲಿ ನಡೆಯಲ್ಪಟ್ಟನು ಎಂಬುದಾಗಿ. Now my question. ಈಗ ನನ್ನ ಪ್ರಶ್ನೆ, do you think today when he sees the multitude, they are a sheep without a shepherd, he will move out with compassion? ನೀವು ಇವತ್ತಿಗೂ ಕೂಡ ಅನ್ಕೊಳ್ತೀರಾ ಯಾವ್ದು ಜನ ಸಮೂಹ ಆತನು ನೋಡಿ ಇವತ್ತು ಕೂಡ ಅಲ್ಲಿ ಕುರುಬನಿಲ್ಲದ ಹಾಗೆ ಕುರಿಗಳು ತೊಳಲಿ ಬಳಲಿ ಹೋಗಿದ್ದಾವೆ ಎಂಬುದಾಗಿ? Do you think he will move out with compassion? ಆ ರೀತಿಯಾಗಿ ಆತನು ಇವತ್ತು ಕೂಡ ಆತನು ಚಲಿಸ್ತಾನೆ ನಡೀತಾನೆ ಎಂಬುದಾಗಿ ನೀವು ಅನ್ಕೊಳ್ತೀರಾ? How he was moved out with compassion, the same way today he will be moved out with compassion. ಯಾವ ರೀತಿಯಾಗಿ ಆವಾಗ ಆತನು ಕನಿಕರದಿಂದ ಅಲ್ಲಿ ನಡೆಸಲ್ಪಟ್ಟನೋ ಈಗಲೂ ಕೂಡ ಅದೇ ಕನಿಕರದಿಂದ ನಡೆಸಲ್ಪಡ್ತಾನೆ ಎಂಬುದಾಗಿ ನೀವು ಅನ್ಕೊಳ್ತೀರಾ? Yes. ಹೌದಾ? But that time he was there physically present. ಆದರೆ ಆ ಸಮಯದಲ್ಲಿ ಶಾರೀರಿಕವಾಗಿ ಆ ಸ್ಥಳದಲ್ಲಿ ಇದ್ದನು. Hallelujah. Hallelujah. Whenever he saw, he was moved out with compassion. ಎಲ್ಲೆಲ್ಲಿ ಆತನು ಹೋಗ್ತಾ ಇದ್ದನೋ ಆತನ ಕನಿಕರದಿಂದ ಅಲ್ಲಿ ನಡೆಸಲ್ಪಡ್ತಾ ಇರ್ತನು. Now today we are the body of Christ. ಇವತ್ತಿನ ದಿವಸ ನಾವು ಕ್ರಿಸ್ತನ ದೇಹವಾಗಿದ್ದೇವೆ. Said we are the body of Christ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. Today how he will move out with compassion? ಇವತ್ತು ಆತನು ಹೇಗೆ ಕನಿಕರದಿಂದ ಚಲಿಸಲ್ಪಡ್ತಾನೆ? Through you and me he will move out with compassion. ನಿನ್ನ ಮೂಲಕ ನನ್ನ ಮೂಲಕ ಆತನು ಕನಿಕರದಿಂದ ಚಲಿಸಲ್ಪಡ್ತಾನೆ, ನಡೆಸಲ್ಪಡ್ತಾನೆ. His love is in you. ಆತನ ಪ್ರೀತಿ ನಿಮ್ಮ ಒಳಗಡೆ ಇದೆ. His love is in me. ಆತನ ಪ್ರೀತಿ ನನ್ನ ಒಳಗಡೆ ಇದೆ. We say as Jesus is, so we are now in this world. ವಾಕ್ಯದಲ್ಲಿ ಹೇಳ್ತದೆ ಏನಂದ್ರೆ ಯಾವ ರೀತಿ ಯೇಸು ಆಗಿದ್ದಾನೋ ಹಾಗೆ ನಾವು ಈ ಲೋಕದಲ್ಲಿ ಆಗಿದ್ದೇವೆ ಎಂಬುದಾಗಿ. Lot of time. ನನಗೆ ಬಹಳಷ್ಟು ಸಮಯ ಬೇಕು. Today God's compassion, the answer for corona, answer for India, answer for the world is God's compassion should flow from me, from you. That is the solution. ಇವತ್ತು ಈ ಭಾರತ ದೇಶಕ್ಕೆ, ಈ ಕೊರೋನಾಗೆ, ಈ ಒಂದು ಪೂರ್ಣ ಲೋಕಕ್ಕೆ ಒಂದು ಪರಿಹಾರ ಬೇಕಂತಂದ್ರೆ ಅದಕ್ಕೆ ಪರಿಹಾರ ನೀನು ಮತ್ತು ನಾನಾಗಿದ್ದೇವೆ, ಕನಿಕರದಿಂದ ನಡೆಸಲ್ಪಡುವಂತೆ. What this God's compassion will do?
ಮತ್ತು ಈ ದೇವರ ಕನಿಕರ ಏನ್ ಮಾಡ್ತದೆ? Matthew 14th chapter, ಮತ್ತಾಯ 14ನೇ ಅಧ್ಯಾಯ verse 14. 14ನೇ ಅಧ್ಯಾಯ 14ನೇ ವಚನ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. Shall we repeat this verse in Kannada? ಈ ವಾಕ್ಯ ನನ್ನಿಂದ ಹೇಳ್ರಿ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. He came, he saw the crowd, he had a compassion towards them, healed the sick. ಆತನು ಜನರ ಗುಂಪುಗಳನ್ನು ನೋಡಿ ಕನಿಕರ ಪಟ್ಟು ಆತನು ರೋಗಿಗಳನ್ನು ಸ್ವಸ್ಥಪಡಿಸಿದನು. Today, what is the solution? ಇವತ್ತು ಪರಿಹಾರ ಏನಾಗಿದೆ? You are like Jesus. ನೀನು ಯೇಸು ಇದ್ದ ಹಾಗೆ ಇದ್ದಿ. You should go out, you should see the crowd, you should move out with compassion, you should heal the sick. ನೀನು ಹೊರಗಡೆ ಹೋಗಿ ನೀನು ಜನರ ಸಮೂಹವನ್ನು ನೋಡಿ ನೀನು ಕನಿಕರ ಪಟ್ಟು ನೀನು ರೋಗಿಗಳಿಗೆ ಸ್ವಸ್ಥಪಡಿಸಬೇಕು. Hallelujah. ಹಲ್ಲೆಲೂಯಾ. His compassion will never fail. ಆತನ ಕನಿಕರ ಎಂದಿಗೂ ಸೋತು ಹೋಗುವುದಿಲ್ಲ. His compassion will never fail. ಆತನ ಕನಿಕರ ಎಂದಿಗೂ ಸೋತು ಹೋಗುವುದಿಲ್ಲ. Now, you are praying. When you are praying, God's compassion flows through you. It will heal people. Compassion will heal people. ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯೋ, ನೀನು ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರ ಕನಿಕರ ನಿನ್ನಿಂದ ಅಲ್ಲಿ ಹೋಗ್ತದೆ. ಅದು ಜನರಿಗೆ ಅದು ಗುಣ ಮಾಡೇ ಮಾಡ್ತದೆ. How many of you believe it? ಎಷ್ಟು ಜನ ಇದನ್ನ ನಂಬ್ತೀರಿ? Bible says. ಬೈಬಲ್ ಹೇಳ್ತದೆ. Okay, we'll read it. Matthew 20th chapter, ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ verse 34. 34ನೇ ವಚನ. So Jesus had compassion on them, touched their eyes. Immediately their eyes received sight. They followed him. ಆಗ ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದು ಅವರು ಆತನ ಹಿಂದೆ ಹೋದರು. Repeat in Kannada, all of you. ಕನ್ನಡದಲ್ಲಿ ನನ್ನ ಹಿಂದೆ ಹೇಳ್ರಿ. ಆಗ ಯೇಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು. ಅವರು ಆತನ ಹಿಂದೆ ಹೋದರು. Now listen. ಈಗ ಕೇಳ್ರಿ, I'll tell the story. ನನ್ನ ಕತೆ ಹೇಳ್ತೇನೆ. 2 blind men were sitting. 2 ಕುರುಡ ಜನರು ಕೂತ್ಕೊಂಡಿದ್ರು. Hallelujah. ಹಲ್ಲೆಲೂಯಾ. They were sitting on the wayside. ಅವರು ದಾರಿಯ ಒಂದು ಮಗ್ಗುಲಲ್ಲಿ ಕೂತ್ಕೊಂಡಿದ್ರು. Jesus and disciples they were walking. ಮತ್ತು ಯೇಸು ಕ್ರಿಸ್ತನು ಶಿಷ್ಯರು ಅಲ್ಲಿ ನಡೀತಾ ಹೋಗ್ತಾ ಇದ್ರು. And they cried, Jesus, Son of David, have mercy on me. ಅವರು ಯೇಸುವಿಗೆ, ಯೇಸುವೆ ದಾವೀದನ ಪುತ್ರನೇ ನಮ್ಮ ಮೇಲೆ ಕರುಣೆ ಇಡು ಎಂಬುದಾಗಿ ಅಳ್ತಾ ಇದ್ರು. Look here, look here. ಈ ಕಡೆ ನೋಡ್ರಿ, Look here, very important. ಬಹಳ ಪ್ರಾಮುಖ್ಯವಾಗಿದೆ. They were sitting and crying. ಅವರು ಕೂತ್ಕೊಂಡು ಅಳ್ತಾ ಇದ್ರು. Jesus and people, his disciples, they were just going there. ಯೇಸು ಕ್ರಿಸ್ತನು ಮತ್ತು ಶಿಷ್ಯರು ಸುಮ್ಮನೆ ಹೀಗೆ ಹೋಗ್ತಾ ಇದ್ರು. They cried, Son of David, have mercy on me. ದಾವಿದನ ಕುಮಾರನೇ ನಮ್ಮ ಮೇಲೆ ಕರುಣಿಸು ಎಂಬುದಾಗಿ ಅವರು ಅಲ್ಲಿ ಹೇಳ್ತಾರೆ. Bible says multitude rebuked them. Shut up, don't make noise. Jesus is busy. ಅಲ್ಲಿ ಬಹಳ ಬೈಬಲ್ ಹೇಳ್ತದೆ, ಅಲ್ಲಿ ಬಹಳ ಜನರು ಅವರಿಗೆ ಬಾಯಿ ಮುಚ್ಚುವ ಎಂಬುದಾಗಿ ಹೇಳ್ತಾ ಇದ್ರು. ಅವರು ನಿಮ್ಮ ಬಾಯಿ ಮುಚ್ಕೊಂಡಿರ್ರಿ ಎಂಬುದಾಗಿ ಹೇಳ್ತಾ ಇದ್ರು ಎಂಬುದಾಗಿ ಬೈಬಲ್ ಹೇಳ್ತದೆ. If somebody shouts, keep quiet, what they should do? ಮತ್ತು ಯಾರಾದ್ರೂ ಕಿರ್ಚಾಡ್ತಾ ಇದ್ರೆ ನಾವೇನ್ ಮಾಡ್ತೇವೆ? We'll keep quiet. ನಾವು ಸುಮ್ಮನೆ ಇರು ಎಂಬುದಾಗಿ ಹೇಳ್ತೇವೆ. Yes or no? ಹೌದಾ ಇಲ್ವಾ? What? They should keep quiet. ಅವ್ರು ಏನ್ ಮಾಡ್ಬೇಕಾಗಿತ್ತು? ಅವ್ರು ಸುಮ್ಮನೆ They ಕೂತ್ಕೊಳ್ಬೇಕಾಗಿತ್ತು. didn't keep quiet. ಅವರು ಸುಮ್ಮನೆ ಇರಲಿಲ್ಲ. They increased their volume. ಅವರ ಒಂದು ಸ್ವರ ಹೆಚ್ಚಾಗಿ ಮಾಡ್ತಾರೆ. They screamed, Son of David, have mercy on me. ಅವರು ಅಲ್ಲಿ ಕಿರಿಸ್ತಾರೆ ಈ ರೀತಿಯಾಗಿ, ದಾವೀದನ ಕುಮಾರನೇ ನಮ್ಮ ಮೇಲೆ ಕರುಣಿಸು ಎಂಬುದಾಗಿ. Jesus called them.
ಅವಾಗ ಯೇಸು ಕ್ರಿಸ್ತನು ಕರೀತಾನೆ, What do you want? ನಿಮಗೆ ಏನ್ ಬೇಕೆಂಬುದಾಗಿ ಕೇಳ್ತಾನೆ. What do you want me to do? He said, Lord, open our eyes. ಅವ್ರು ಹೇಳ್ತಾರೆ, ಕರ್ತನೆ ನಮ್ಮ ಕಣ್ಣುಗಳನ್ನು ಕಾಣುವಂತೆ ಮಾಡು. And the Bible says, ಆವಾಗ ಬೈಬಲ್ ಹೇಳ್ತದೆ, Jesus had compassion on them. ಅಲ್ಲಿ ಬೈಬಲ್ ಹೇಳ್ತದೆ, ಯೇಸುಗೆ ಅವರ ಮೇಲೆ ಕನ್ನಿಕರ ಬಂತು ಎಂಬುದಾಗಿ. Why miracle took place at that point? ಆ ಒಂದು ಸಮಯದಲ್ಲಿ, ಆ ಒಂದು ಕ್ಷಣದಲ್ಲಿ ಯಾಕೆ ಅದ್ಭುತ ಆಯಿತು? When Jesus touched their eyes, his compassion flew. ಯಾವಾಗ ಯೇಸು ಅವರ ಕಣ್ಣುಗಳಿಗೆ ಮುಟ್ತಾನೋ ಆವಾಗ ಕನ್ನಿಕರ ಅದು ಅಲ್ಲಿಂದ ಹರಿತದ. Immediately they received their sight. ತಕ್ಷಣವೇ ಅವರಿಗೆ ಕಣ್ಣುಗಳು ಬರ್ತವೆ. And they followed him. ಆಮೇಲೆ ಆತನ ಹಿಂದೆ ಅವರು ಹೋಗ್ತಾರೆ. All of you say immediately. ತಕ್ಷಣವೇ means when the compassion flows, instant miracle will happen. ಯಾವಾಗ ಕನ್ನಿಕರ ಅಲ್ಲಿ ಹೋಗ್ತದೋ, ಕನ್ನಿಕರ ಹೋದ್ಮೇಲೆ ತಕ್ಷಣವೇ ಅಲ್ಲಿ ಅದ್ಭುತ ಉಂಟಾಗ್ತದೆ. All of you say instant miracle. ತಕ್ಷಣದ ಅದ್ಭುತ. One of the lie of the devil is, ಸೈತಾನನ ಒಂದು ಸುಳ್ಳು ಏನಂದ್ರೆ, healing is a process, it will take time. ಸ್ವಸ್ಥತೆ ಅದು ಸಮಯ ತೆಗೆದುಕೊಳ್ಳುತ್ತದೆ, ಅದಕ್ಕೆ ಸಮಯ ಬೇಕು. How many parents are there? ಎಷ್ಟು ಜನ ತಂದೆ ತಾಯಿಗಳಾಗಿದ್ದೀರಿ? Suppose okay, it will not happen. Suppose your children get fever. Do you want them to heal instantly or gradually? ಒಂದು ವೇಳೆ ಹಾಗಾಗಲ್ಲ, ನಿಮ್ಮ ಮಕ್ಕಳು ಯಾರಾದರೂ ಅಲ್ಲಿ ರೋಗದಲ್ಲಿ ಬೀಳುವುದಾದ್ರೆ, ಕ್ಷಮಿಸ್ರಿ, ಜ್ವರದಲ್ಲಿ ಬೀಳುವುದಾದ್ರೆ ನೀವು ಅಲ್ಲಿ ತಕ್ಷಣವೇ ಅದ್ಭುತ ಆರಾಮಾಗ್ಬೇಕೆಂಬುದಾಗ ಅಂತೀರಾ, ಏನು ಸ್ವಲ್ಪ ಸಮಯ ಆಗ್ಬೇಕು ಆದ್ಮೇಲೆ ಅಂತೀರಾ? ಗ್ರಾಜುವಲಿ ಆಗಿದೆ ಸಾಕು ಅಂತೀರಾ, ಇಲ್ಲ ಇಮಿಡಿಯೇಟ್ ಆಗ್ಬೇಕಂತೀರಾ? ತಕ್ಷಣವೇ ಆಗ್ಬೇಕಂತೀರಾ, ಏನು ಸ್ವಲ್ಪ ಸಮಯ ತಗೊಳ್ಕೊಳ್ಳಿ ಆಮೇಲೆ ಆಗ್ಲಿ ಅಂತೀರಾ? ವಾಟ್ ಈಸ್ ಯುವರ್ ಡಿಸೈರ್? ನಿಮ್ಮ ಆಸೆ ಏನಾಗಿರ್ತದೆ? ಜೋರಾಗಿ ಹೇಳ್ರಿ. ಆಲ್ ಟುಗೆದರ್, ಎಲ್ಲರೂ ಸೇರಿ ಹೇಳ್ರಿ. ಆಲ್ ಟುಗೆದರ್. ಗಾಡ್ ಇಸ್ ಅ ಫಾದರ್. ದೇವರು ನಮ್ಮ ತಂದೆ ಆಗಿದ್ದಾನೆ. Hallelujah. Hallelujah. If the devil can make me to believe it is gradual, then I will be waiting for the miracle. ಒಂದು ವೇಳೆ ಸೈತಾನನು ನನ್ನ ಮನಸ್ಸಿನಲ್ಲಿ ಆತನು ತಂದು ಈ ರೀತಿಯಾಗಿ ಇಲ್ಲ, ಅದು ಸಮಯ ತಗೊಳ್ತದೆ, ಸಮಯ ತಗೊಂಡ್ಕೊಂಡು ಆಮೇಲೆ ಆರಾಮಾಗ್ತದೆ ಅಂದಾಗ ಹಾಕುವುದಾದ್ರೆ it will take time. ಅದು ಸಮಯ ಅಲ್ಲಿ ತೆಗೆದುಕೊಳ್ತದೆ. I believe in instant miracle. ನಾನು ತಕ್ಷಣದ ಅದ್ಭುತದಲ್ಲಿ ನಂಬಿಕೆ ಇಡ್ತೇನೆ. Say, I believe in instant miracle. ನಾನು ತಕ್ಷಣದ ಅದ್ಭುತದಲ್ಲಿ ನಂಬಿಕೆ ಇಡ್ತೇನೆ. Now listen. ಈಗ ಕೇಳ್ರಿ. Listen. ನನ್ನ ಕೇಳ್ರಿ. We are living in the world. Many people whom we know are affected positive. Corona is positive. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ನಮಗೆ ಗೊತ್ತಿದ್ದ ಜನರು ಎಷ್ಟೋ ಒಂದು ಜನರು ಅವರು ಈ ಒಂದು ಕರೋನಾ ಪಾಸಿಟಿವ್ ಅಲ್ಲಿ ಇದ್ದಾರೆ. Many people we know. ಬಹಳಷ್ಟು ಜನರು ನಮಗೆ ಗೊತ್ತು. Hallelujah. Hallelujah. Now I am telling you the good news. ಈಗ ನಾನು ನಿಮಗೆ ಒಂದು ಒಳ್ಳೆ ಸುದ್ದಿ, ಶುಭ ಸಂದೇಶ ಹೇಳ್ತಾ I challenge you. ನಾನು ನಿಮಗೆ ಸವಾಲ್ ಆಗ್ತೇನೆ. When you pray in the name of Jesus, their next report will be negative. ಯಾವಾಗ ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿರೋ, ಇನ್ನೊಂದು ರಿಪೋರ್ಟ್ ನಲ್ಲಿ ಅದು ನೆಗೆಟಿವ್ ಆಗಿರ್ತದೆ. Don't worry whether yesterday 2 days 14 days, you don't calculate. ನಿನ್ನೆದು ಮತ್ತು 14 ದಿವಸ ಆ ದಿನಗಳು ನೀವು ಅಲ್ಲಿ ಎಣಿಸಬೇಡ್ರಿ. When you get an opportunity to pray, when you pray, God's compassion flows through you. The virus has to flee. ಯಾವಾಗ ನೀವು ಯೇಸು ಕ್ರಿಸ್ತನ ನಾಮವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಿರೋ, ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅದ್ಭುತ ಉಂಟಾಗ್ತದೆ, ಆ ಒಂದು ವೈರಸ್ ಅವರನ್ನ ಬಿಟ್ಟು ಹೋಗ್ತದೆ. What happens then? ಅಲ್ಲಿ ಏನಾಗ್ತದೆ? When virus goes, what happens? ಅವರಿಂದ ವೈರಸ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಏನಾಗ್ತದೆ? But after they received miracle, what they did? ಅಲ್ಲಿ ಅವರಿಗೆ ಅದ್ಭುತ ಆದ್ಮೇಲೆ ಅವ್ರು ಏನ್ ಮಾಡಿದ್ರು? They followed him. ಅವರು ಆತನ ಹಿಂದೆ ಹೋದರು. They followed Jesus. ಅವರು ಯೇಸುವಿಗೆ ಹಿಂಬಾಲಿಸಿದರು. They followed Jesus. ಅವರು They followed Jesus. ಅವರು
ಯೇಸುವಿಗೆ ಹಿಂಬಾಲಿಸಿದರು. ಅವರು ಯೇಸುವನ್ನು ಹಿಂಬಾಲಿಸಿದರು. Hallelujah. I am not telling you believe on your ability, your gift, your talent. ನಾನು ಹೇಳ್ತಾ ಇಲ್ಲ ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ತಲಾಂತಿನ ಮೇಲೆ ನೀವು ಆಗ್ತದೆ ನಂಬಿಕೆ ಇಡಬೇಕೆಂಬುದಾಗಿ. I am not saying you. I am saying through you God's compassion will flow. ನಿಮ್ಮ ಮೂಲಕ ದೇವರ ಕನ್ನಿಕರ ಹೋಗ್ತದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. Now come with me to Mark 9th chapter. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬೈಬಲ್ ತಿರುಗಿಸ್ರಿ. Mark 9th chapter verse 21. ಮಾರ್ಕನ್ನು ಬರೆದ ಸುವಾರ್ತೆ 9ನೇ ಅಧ್ಯಾಯ 21ನೇ ವಚನ. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ, Continue verse 22. ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಬಿಟ್ಟು ನಮಗೆ ಸಹಾಯ ಮಾಡು ಅಂದನು. Hallelujah. Now listen. ನನ್ನ ಕೇಳ್ರೆ, Last Tuesday I took in detail these scriptures. Every verse I talked. ಈ ಹಿಂದಿನ ಒಂದು ಮಂಗಳವಾರ ಪ್ರತಿಯೊಂದು ವಾಕ್ಯನ ವಿವರಣವಾಗಿ ತೆಗೆದುಕೊಂಡಿದ್ದೇನೆ. Now listen. ಈಗ ನನ್ನ ಕೇಳ್ರೆ, Jesus went to the mountain with 3 disciples for prayer. ಯೇಸು ಕ್ರಿಸ್ತನು 3 ಶಿಷ್ಯರೊಟ್ಟಿಗೆ ಆತನು ಬೆಟ್ಟವನ್ನು ಹತ್ತಿ ಪ್ರಾರ್ಥಿಸುವುದಕ್ಕಾಗಿ ಹೋಗ್ತಾನೆ. 9 disciples were there down. ಕೆಳಗಡೆ 9 ಶಿಷ್ಯರಿದ್ದಾರೆ. One man came with his son. ಒಬ್ಬ ವ್ಯಕ್ತಿ ಮಗನಿಗೆ ತೆಗೆದುಕೊಂಡು ಬರ್ತಾನೆ. He is deaf and dumb. ಆತನು ಮೂಕನಾಗಿದ್ದ ಮತ್ತು ಆತನು ಕಿವುಡನಾಗಿದ್ದ. And he is epilepsy patient. ಆತನಿಗೆ ಮೂರ್ಛೆ ರೋಗ ಇತ್ತು, ಆತನಿಗೆ ಫಿಟ್ಸ್, ಆತನು ರೋಗಿಯಾಗಿದ್ದ. With pain he is saying, Jesus, I came to your disciples, they could not. ಆತನು ನೋವಿನಿಂದ ಹೇಳ್ತಾ ಇದ್ದಾನೆ ಯೇಸುವೆ, ನಾನು ಹೇಳ್ದೆ ಆದರೆ ನಿನ್ನ ಶಿಷ್ಯರು ಅದಕ್ಕೆ ಸ್ವಸ್ಥತೆ ಮಾಡಕ್ಕಾಗ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. And Jesus asked, how long? From childhood he is deaf and dumb, and he is epilepsy patient. He is falling in fire and water. ಮತ್ತು ಆತನು ಹೇಳ್ತಾನೆ ಏನಂತಂದ್ರೆ, ಆತನು ಈ ರೀತಿ ಯೇಸು ಕ್ರಿಸ್ತನ ಕೇಳ್ತಾನೆ, ಈ ರೀತಿ ಯಾವಾಗಿಂದ ಆಗಿದೆ ಎಂಬುದಾಗಿ ಹೇಳಿದಾಗ ಆ ತಂದೆ ಹೇಳ್ತಾನೆ, ಇದು ಚಿಕ್ಕಂದಿನಿಂದಲೇ ಇದು ಈ ರೀತಿ ಆಗಿದೆ. ಆತನು ಮೂರ್ಛೆ ರೋಗಿ, ಫೀಡ್ಸ್ ರೋಗ ಇದೆ. ಆತನು ಯಾವಾಗ ನೀರಿನಲ್ಲಿ ಯಾವಾಗ ಬೆಂಕಿಯಲ್ಲಿ ಬೀಳ್ತಾನೆ ಎಂಬುದಾಗಿ ಹೇಳ್ತಾ ಇದ್ದ. Now listen very carefully. ಈಗ ನನ್ನ ಧ್ಯಾನ ಬಿಟ್ಟು ಕೇಳ್ರಿ. Then he is telling, ಮತ್ತೆ ಆತನು ಹೇಳ್ತಾ ಇದ್ದಾನೆ, Jesus, if he can do anything, have compassion on my son. ಯೇಸುವೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದ್ರೆ ನನ್ನ ಮಗನ ಮೇಲೆ ಕನಿಕರ ಬಿಡು ಎಂಬುದಾಗಿ ಹೇಳ್ತಾನೆ. And heal him. ಮತ್ತೆ ಆತನಿಗೆ ಸ್ವಸ್ಥಪಡಿಸು ಎಂಬುದಾಗಿ. This man is now believing God's for the miracle. ಈ ವ್ಯಕ್ತಿ ಅದ್ಭುತಕ್ಕಾಗಿ ದೇವರ ಒಂದು ಕನಿಕರ ಮೇಲೆ ಆತ ನಂಬಿಕೆ ಇಡ್ತಾ ಇದ್ದಾನೆ. Hallelujah. Am I clear? ನಾನು ಸ್ಪಷ್ಟ ಆಯ್ತಾ? Why miracle will happen? ಯಾಕೆ ಅದ್ಭುತ ಆಗ್ತದೆ? Because his compassion will never fail. ಯಾಕೆಂದ್ರೆ ಆತನ ಕನಿಕರ ಎಂದಿಗೂ ಸೋತು ಹೋಗುವುದಿಲ್ಲ. Okay, I will ask you a question. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, you should answer. ನೀವು ಉತ್ತರ ಕೊಡಬೇಕು. We will do in English first, we'll do in Kannada later. Okay? ಇಂಗ್ಲಿಷ್ ನಲ್ಲಿ ಮೊದಲಾಗಿ ಮಾಡೋಣ, ಆಮೇಲೆ ಕನ್ನಡದಲ್ಲಿ ಮಾಡೋಣ. Why miracles will happen? Then you should answer, his compassions will never fail. Is it okay? ಅವ್ರು ಕೇಳ್ತಾರೆ ಯಾಕೆ ಅದ್ಭುತ ಆಯಿತು ಎಂಬುದಾಗಿ ಕೇಳುವಾಗ ನಿಮ್ಮ ಉತ್ತರ ಹೀಗಾಗಿರ್ಬೇಕು, ಆತನ ಒಂದು ಕನಿಕರ ಎಂದಿಗೂ ಸೋತು ಹೋಗುವುದಿಲ್ಲ ಎಂಬುದಾಗಿ. ಇಂಗ್ಲಿಷ್ ಮಾಡೋಣ, ಆಮೇಲೆ ಕನ್ನಡ ಮಾಡೋಣ. Why miracles will happen? Why miracles? Why miracles will happen through you? ಯಾಕೆ ಅದ್ಭುತಗಳಾಗ್ತವೆ? ಯಾಕೆ ಅದ್ಭುತಗಳಾಗ್ತವೆ? ಯಾಕೆ ನಿನ್ನ ಮೂಲಕವೇ ಅದ್ಭುತ ಆಗ್ತದೆ? Hallelujah. Hallelujah. And I am telling you, ಮತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, today is the time to demonstrate God's compassion in our city. ಇವತ್ತು ಆ ಸಮಯ ಆಗಿದೆ, ಆ ಒಂದು ದೇವರ ಕನಿಕರ ನನ್ನಿಂದ ತೋರ್ಪಡಿಸುವಂತದ್ದು ಈ ಪಟ್ಟಣದಲ್ಲಿ. To you,
through you today is the time to show the God's compassion. ನಿನ್ನ ಮೂಲಕವೇ ದೇವರ ಕರುಣೆ ತೋರ್ಪಡಿಸುವ ಒಂದು ಸಮಯ ಇದಾಗಿದೆ. When I say God said it, I mean God said it. ನಾನು ಯಾವಾಗ ಇದ್ದೇನೆ ಅಂತಂದ್ರೆ ದೇವ್ರು ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ ಅದು ದೇವರು ಹೇಳಿದ್ದೇ ಆಗಿದೆ. I am telling you, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, you pray anybody affected by corona or anything, when you pray, their report will be negative in the name of Jesus. It will happen. ನಾನು ಹೇಳ್ತಾ ಇದ್ದೇನೆ ನಿಮಗೆ, ಯಾವಾಗ ನೀವು ಹೋಗಲ್ಲಿ ಪ್ರಾರ್ಥನೆ ಮಾಡ್ತಿರೋ ಕೊರೋನಾ ಪಾಸಿಟಿವ್ ಇದ್ದವರಿಗೆ ನೀವು ಪ್ರಾರ್ಥನೆ ಮಾಡಿದ ಮೇಲೆ ಅಲ್ಲಿ ಆ ಒಂದು ಕೊರೋನಾ ಪಾಸಿಟಿವ್ ರಿಪೋರ್ಟ್ ಅದು ಇನ್ನೊಂದು ರಿಪೋರ್ಟ್ ನಲ್ಲಿ ಇದು ನೆಗೆಟಿವ್ ಆಗಿ ಬರ್ತದೆ. Amen. How many of you believe this? ಎಷ್ಟು ಜನ ಇದನ್ನ ನಂಬ್ತೀರಿ? His compassion will heal the sick. ಆತನ ಕನಿಕರ ರೋಗಿಗಳಿಗೆ ಸ್ವಸ್ಥಪಡಿಸ್ತದೆ. One point only took so much time. ಒಂದೇ ಅಂಶಕ್ಕೆ ಎಷ್ಟೆಲ್ಲ Okay, one more. I'll just start it. I am again repeating. Don't miss today evening. I'm going to continue this message. ಮತ್ತು ಒಂದೇ ಅಂಶ ತುಂಬಾ ಹೆಚ್ಚು ಸಮಯ ತೆಗೆದುಕೊಳ್ತದೆ. ಆದ್ರೂ ಇನ್ನೊಂದು ಅಂಶ ಹೇಳ್ತೀನಿ. ಆದ್ರೆ ಇವತ್ತಿನ ಸಾಯಂಕಾಲ ನೀವು ಯಾರು ತಪ್ಪಿಸ್ಕೊಳ್ಬೇಡ್ರಿ, ಯಾಕೆಂದ್ರೆ ನಾನು ಇದೇ ಮುಂದುವರಿಸ್ತೇನೆ. I'm not repeating the message. I'm going to continue the teaching. ನಾನು ಈ ಸಂದೇಶ ಹಾಗೆ ಈಗ ಹೇಳಿದ್ದೆ ಮತ್ತೆ ಸಾಯಂಕಾಲ ಹೇಳುವುದಿಲ್ಲ. ಆದ್ರೆ ಈಗ ಹೇಳಿದ್ದು ಇದ್ರ ಮುಂದೆ ಏನಿದೆ ಅದು ನಾನು ಸಾಯಂಕಾಲ ಹೇಳ್ತೇನೆ. Book of Psalms, ಕೀರ್ತನೆ 78th chapter, ಕೀರ್ತನೆ 78ನೇ ಅಧ್ಯಾಯ verse 38. 38ನೇ ವಚನ. ಕೀರ್ತನೆ 78 38ನೇ ವಚನ. ಆದರೂ ಆತನು ಕರುಣಾಳವು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಏರುಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. I'll read only the first part of the scripture. It says, but he, being full of compassion, forgave their iniquity. ಆತನು ಕರುಣಾಳುವು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು. His compassion will bring forgiveness for sins. ಮತ್ತು ಆತನ ಒಂದು ಕರುಣೆ ಅದು ಅವರ ಪಾಪಗಳಿಗೆ ಕ್ಷಮಾಪಣೆ ತೆಗೆದುಕೊಂಡು ಬರ್ತದೆ. His compassion will heal people. ಆತನ ಕರುಣೆ ಜನರಿಗೆ ಸ್ವಸ್ಥಪಡಿಸ್ತದೆ. His compassion will forgive people's sin. ಆತನ ಕರುಣೆ ಜನರ ಒಂದು ಪಾಪಗಳನ್ನು ಕ್ಷಮಿಸ್ತದೆ. Amen. Amen. Sin is more dangerous than sickness. ಪಾಪ ರೋಗಕ್ಕಿಂತ ಹೆಚ್ಚಾಗಿ ಒಂದು ಭಯಂಕರವಾಗಿದೆ. Sin is dangerous. ಪಾಪನೇ ಬಹಳ ಒಂದು ಅಪಾಯ, ಒಂದು ಭಯಂಕರ ಆಗಿದೆ. When Jesus was sitting in one house, ಆ ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 4 people brought one paralytic man. ಮತ್ತು ಒಬ್ಬ ಒಂದು ಪಾರ್ಶ್ವರಿ ರೋಗಿಗೆ, ಲಕ್ವ ಒಂದು ರೋಗಿಗೆ 4 ಜನ ಹೊತ್ಕೊಂಡು ಬರ್ತಾರೆ. They didn't have time to place to get inside. ಅವರಿಗೆ ಯೇಸುನ ಬಳಿಗೆ ತೆಗೆದುಕೊಳ್ಳುವುದಕ್ಕೆ ಬರುವುದಕ್ಕಾಗಿ ಅವರಿಗೆ ಸ್ಥಳನೇ ಇರಲಿಲ್ಲ. They climbed the roof, removed the tiles and dropped that man down. ಅವರು ಮೇಲ್ಚಾವಣಿ ಮೇಲೆ ಹೋಗಿ ಆ ಮೇಲ್ಚಾವಣಿಯಲ್ಲಿ ಇರುವಂತಹ ಒಂದು ತೆಗೆದು ಆತನಿಗೆ ಕೆಳಗೆ ಇಳಿಸ್ತಾರೆ. Jesus would have healed him. ಯೇಸು ಕ್ರಿಸ್ತನು ಆತನಿಗೆ ಸ್ವಸ್ಥಪಡಿಸಬಹುದಾಗಿತ್ತು. But before healing he is telling, thy sins are forgiven. ಆದ್ರೆ ಆತ ಸ್ವಸ್ಥಪಡಿಸುವುದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದಾನೆ, ಆತನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. Everybody is thinking he is talking about sin. ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಈತನ ಪಾಪದ ಕುರಿತಾಗಿ ಯಾಕೆ ಮಾತಾಡ್ತಾ ಇದ್ದಾನೆ. Son of man has the power to forgive sins. ಮತ್ತು ದೇವ ಪುತ್ರನಿಗೆ ಆ ಒಂದು ಪಾಪವನ್ನು ಕ್ಷಮಿಸುವುದಕ್ಕೆ ಶಕ್ತಿ ಅಧಿಕಾರ ಇದೆ ಎಂಬುದಾಗಿ ಹೇಳ್ತಾನೆ. First he forgave their sins. ಮೊದಲೇದಾಗಿ ಆತನ ಒಂದು ಪಾಪವನ್ನು ಕ್ಷಮಿಸ್ತಾನೆ. Then he healed him. ಮತ್ತೆ ಆತನಿಗೆ ಸ್ವಸ್ಥಪಡಿಸ್ತಾನೆ. Always think, God, why you would have healed directly, no? ಯಾವಾಗಲೂ ಯೋಚನೆ ಮಾಡ್ತಾ ಇದ್ರೆ, ಯಾಕೆ ದೇವರು ನಿನ್ನ ಅವಾಗೆ ಆತನಿಗೆ ಗುಣಪಡಿಸಬೇಕಾಗಿತ್ತಲ್ಲ ಕೇಳಿದ್ರೆ. Sin is more dangerous than coronavirus. ಪಾಪ ಕರೋನಾ ವೈರಸ್ಗಿಂತ ಭಯಂಕರವಾಗಿದೆ. I checked the newspaper, ನಾನು ನ್ಯೂಸ್ ಪೇಪರ್ ಚೆಕ್ ಮಾಡಿದೆ. Last night I was just checking it. It was some 35,000 people, somewhere around 35,000 or 36,000 people died in India till now because of COVID-19.
ಈ ಒಂದು COVID-19 ಕೊರೋನಾ ವೈರಸ್ ಈ ಒಂದು ರೋಗದಿಂದ ಇಲ್ಲಿ ತನಕ ನಾನು ನೋಡಿದೆ ಏನಂತಂದ್ರೆ 36 ಸಾವಿರ ಜನರು ಅಲ್ಲಿ ಈ ಒಂದು ಸೋಂಕಿನಿಂದ ಸತ್ತು ಹೋಗಿದ್ದಾರೆ ಎಂಬುದಾಗಿ. It is tragedy. ಅದೊಂದು ದುಃಖಕರ ಸಂಗತಿಯಾಗಿದೆ. Yes or no? ಹೌದಾ ಇಲ್ಲ? Yes or no? ಹೌದಾ ಇಲ್ವಾ? Our heart should break more with compassion for people. ನಮ್ಮ ಹೃದಯ ಮುರಿದು ಹೋಗ್ಬೇಕು ಮತ್ತು ಜನರಿಗಾಗಿ ನಮ್ಮ ಹೃದಯ ಕನಿಕರದಿಂದ ಚಲಿಸಲ್ಪಡ್ಬೇಕು. Now listen to me. ನನ್ನ ಕೇಳ್ರಿ. I was talking with my sister. ನನ್ನ ಒಂದು ಸಹೋದರೊಟ್ಟಿಗೆ ನಾನು ಮಾತಾಡ್ತಾ ಇದ್ದೆ. In Chennai, you know. ಚೆನ್ನೈಯಲ್ಲಿರುವಂತ. She said, my neighbor died. None of the family people saw the face. She felt so bad. ಆಕೆ ಪಕ್ಕದ ಮನೆಯಲ್ಲಿ ಸತ್ತು ಹೋಗಿದ್ದಾರೆ, ಆದ್ರೆ ಅವರ ಮುಖ ಅವರ ಕುಟುಂಬದಲ್ಲಿ ಯಾರು ಸಂಬಂಧಿಕರು ನೋಡಿಲ್ಲ ಎಂಬುದಾಗಿ ಹೇಳ್ತಾಳೆ. No one even saw it. ಯಾರು ಕೂಡ ನೋಡ್ಲಿಲ್ಲ ಎಂಬುದಾಗಿ ಹೇಳ್ತಾರೆ. It's such a big tragedy. ಅಂತ ಒಂದು ದುಃಖಕರ ಸಂಗತಿ. Listen, I will tell one more tragedy. ನಾ ಇನ್ನೊಂದು ದುಃಖಕರ ಸಂಗತಿ ಹೇಳ್ತೇನೆ. Till now 36,000 people died. ಇಲ್ಲಿ ತನಕ 36,000 ಜನರು ಸತ್ತು ಹೋಗಿದ್ದಾರೆ. One statistics shows daily, not corona, daily normally 40,000 people die in India. ಒಂದು ಲೆಕ್ಕಾಚಾರ ತಿಳಿಯಪಡಿಸ್ತದೆ ಏನಂತಂದ್ರೆ ಕೊರೋನಾದಿಂದಲ್ಲ, ಸುಮ್ಮನೆ ನೋಡುವುದಾದ್ರೆ ಒಂದು ದಿನದಲ್ಲಿ 40,000 ಜನರು ಅಲ್ಲಿ ಸತ್ತು ಹೋಗ್ತಾರೆ ಎಂಬುದಾಗಿ. 40,000 people die daily. 40,000 ಜನರು ಪ್ರತಿದಿನ ಸಾಯ್ತಾರೆ ಎಂಬುದಾಗಿ. If they die with the sin nature, their face no one can see again. ಒಂದು ವೇಳೆ ಪಾಪದಿಂದ ಅವರು ಸಾಯುವುದಾದ್ರೆ ಅವರ ಮುಖ no one can see again. ಯಾರಿಗೂ ಕೂಡ ನೋಡಕ್ಕಾಗಲ್ಲ. If they die without Jesus, they will go to hell. ಒಂದು ವೇಳೆ ಅವರು ಯೇಸು ಇಲ್ಲದೆ ಅವರು ಸಾಯುವುದಾದ್ರೆ ಅವರು ನರಕಕ್ಕೆ ಹೋಗ್ತಾರೆ. Permanent to hell. ಶಾಶ್ವತವಾಗಿ ನರಕಕ್ಕೆ ಹೋಗ್ತಾರೆ. If they have sickness, if they accepted Jesus, they will be in the heaven. ಒಂದು ವೇಳೆ ಅವರಿಗೆ ರೋಗ ಇರುವುದಾದರೆ ಯೇಸುವನ್ನು ಅಂಗೀಕರಿಸುವುದಾದರೆ ಅವರು ಸ್ವರ್ಗದಲ್ಲಿ ಇರ್ತಾರೆ. With their mouth, if they don't declare Jesus Christ is my Lord, that death is more, tragic than the normal death. ಯಾವ ಒಂದು ಬಾಯಿಯಲ್ಲಿ ಯೇಸು ಕ್ರಿಸ್ತನೇ ಒಡೆಯನೆಂಬುದಾಗಿ ಆತನ ಅರಿಕೆ ಮಾಡುವುದಿಲ್ಲ, ಆ ಒಂದು ಮರಣ ಅದು ಒಂದು ಬಹಳ ದುಃಖಕರ ಸಂಗತಿ ಆಗಿರ್ತದೆ. Now how it will change? ಈಗ ಅದು ಹೇಗೆ ಬದಲಾಯಿಸಬಹುದು? How it will change? ಅದು ಹೇಗೆ ಬದಲಾವಣೆ ಆಗ್ತದೆ? Come with me to Mark 9 again. ಮಾರ್ಕನು ಬರೆದ ಸುವಾರ್ತೆ, Matthew 9 chapter. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬನ್ರಿ. I'll continue in the evening. I'll just tell it and close. ಅದು ಸಾಯಂಕಾಲ ನಾನು ಮುಂದುವರಿಸ್ತೇನೆ, ಸುಮ್ಮನೆ ಹೇಳಿ ಮುಕ್ತಾಯಗೊಳಿಸ್ತೇನೆ. Matthew 9. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ verse 36 we read just now. 36ನೇ ವಚನ ಈಗಲೇ ನಾವು ಓದಿದ್ದೇವೆ. verse 37-38 ಮತ್ತು 37-38ನೇ ವಚನ. Then said he unto his disciple, harvest truly is plenteous, but the laborers are few. Pray ye therefore the Lord of the harvest, he will send forth laborers harvest. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದುದರಿಂದ ಬೆಳೆ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. Hallelujah. Hallelujah. When God moves out with compassion, he needs two people. ಯಾವಾಗ ದೇವರು ಕನಿಕರದಿಂದ ಅಲ್ಲಿ ನಡೆಸಲ್ಪಡ್ತಾನೋ ಆತನಿಗೆ ಇಬ್ಬರು ಜನರು ಬೇಕು. One, he needs a shepherd. ಮೊದಲನೇದಾಗಿ ಆತನಿಗೆ ಕುರುಬನು ಬೇಕು. He needs laborers who will do harvest. He needs somebody to harvest us. Go and reap. He wants. ಮತ್ತು ಆ ಒಂದು ಸುಗ್ಗಿಯನ್ನು ಕೊಯ್ಯುವುದಕ್ಕಾಗಿ ಆತನಿಗೆ ಕೆಲಸದವರು ಬೇಕು. Hallelujah. 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 Are you here? ನೀವು ಇಲ್ಲಿದ್ದೀರಾ? I'll continue evening. ನಾನು ಸಾಯಂಕಾಲ ಇದು ಮುಂದುವರಿಸ್ತೇನೆ. Means ಅದರ ಅರ್ಥ ಏನಂದ್ರೆ, you should pray the Lord of harvest send laborers to his vineyard. ಮತ್ತು ನೀವು ಪ್ರಾರ್ಥನೆ ಮಾಡಬೇಕು, ಸುಗ್ಗಿ ಯಜಮಾನಿಗೆ ಸುಗ್ಗಿಗಾಗಿ ನಿನ್ನ ಕೆಲಸದವರನ್ನು ಕಳುಹಿಸು ಎಂಬುದಾಗಿ. Say in English, the Lord of harvest send the laborers to your vineyard. ಬೆಳೆ ಯಜಮಾನನೇ ನಿನ್ನ ಬೆಳೆಯನ್ನು ಕೊಯ್ಯುವುದಕ್ಕಾಗಿ ಕೆಲಸಗಾರರನ್ನು ಕಳುಹಿಸು. Will you do this?
ಇದು ಮಾಡ್ತೀರಾ? Now the question is, from where the laborers will go? ಈಗ ಪ್ರಶ್ನೆ ಏನಂದ್ರೆ ಈ ಕೆಲಸಗಾರರು ಎಲ್ಲಿ ಹೋಗ್ಬೇಕು? ಎಲ್ಲಿಂದ ಹೋಗ್ತಾರೆ? ಎಲ್ಲಿ ಸಿಗ್ತಾರೆ ನಮಗೆ? ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಸಿಗ್ತಾರೆ ನಮ್ಗೆ? From where you will get this? ಈ ಕುರುಬರು ಎಲ್ಲಿ ನಿಮ್ಗೆ ಸಿಗ್ತಾರೆ? From where you will get this harvesters? ಈ ಬೆಳೆಗಾರರು ಕೊಯ್ಯುವುದಕ್ಕೆ ಎಲ್ಲಿ ಸಿಗ್ತಾರೆ? Where you will get laborers to go and reap the harvest? ಆ ಒಂದು ಬೆಳೆ ಕೊಯ್ಯುವ ಒಂದು ಕಾರ್ಮಿಕರು ಕೆಲಸಗಾರರು ಎಲ್ಲಿ ಸಿಗ್ತಾರೆ? Out there in the world? ಲೋಕದಲ್ಲಿ ಸಿಗ್ತಾರಾ? In the church. ಸಭೆಯಲ್ಲಿ. Means you are only a laborer, you are only a harvester, you are only a reaper. ನೀನೇ ಅಲ್ಲಿ ಕೆಲಸಗಾರರು, ನೀನೇ ಅಲ್ಲಿ ಸುಗ್ಗಿಗಾರ, ನೀನೇ ಸುಗ್ಗಿಯನ್ನು ಕೊಯ್ಯುವವನು, And you are the shepherd. ಮತ್ತು ನೀವೇ ಅಲ್ಲಿ ಕುರುಬರಾಗಿದ್ದೀರಿ. Hallelujah. Hallelujah. I'm telling you, this is the time to tell people when they don't have any hope. Tell people Jesus loves you. His compassions will never fail. He will forgive. ನಿಮಗೆ ಸ್ವಸ್ಥಪಡಿಸ್ತಾನೆ ಎಂಬುದಾಗಿ. Hallelujah. 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 Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. One decision. ಒಂದು ನಿರ್ಧಾರ. I don't know about you, ನಿಮ್ಮ ಕುರಿತಾಗಿ ನನಗೆ ಗೊತ್ತಿಲ್ಲ. when the Lord spoke to me, I couldn't sleep. ಯಾವಾಗ ದೇವರು ನನ್ನೊಟ್ಟಿಗೆ ಮಾತನಾಡಿದ್ರು ನನಗೆ ಮಲಗಲಿಕ್ಕಾಗ್ಲಿಲ್ಲ. I said, God, here I am. ನಾನು ಹೇಳಿದೆ, ದೇವ್ರೆ ಈಗ ನಾನು ಇಲ್ಲಿದ್ದೇನೆ. Let your compassion flow through me. ಮತ್ತು ನಿನ್ನ ಒಂದು ಕನಿಕರ ನನ್ನ ಮೂಲಕ ಅಲ್ಲಿ ಹೋಗ್ಲಿ. I will not use my brain now. ನನ್ನ ಒಂದು ಮೆದುಳು ನಾನು ಉಪಯೋಗ I will not ಮಾಡಿ use my reasoning ability. I will not use my ನನ್ನ ಒಂದು ಯೋಚನೆಗಳ ನನ್ನ ಸಾಮರ್ಥ್ಯ ಉಪಯೋಗ ಮಾಡಿಕೊಳ್ಳುವುದು. I live in His compassion. ನಾನು ದೇವರ ಒಂದು ಕನಿಕರದ ಮೇಲೆ ನಂಬಿಕೆ ಇಡ್ತೇನೆ. You are not going to get the compassion. You have the compassion. ನೀವು ಆ ಕನಿಕರ ಪಡೆದುಕೊಳ್ಳೋದಕ್ಕೆ ಹೋಗುವುದಿಲ್ಲ, ನಿಮ್ಮ ಒಳಗಡೆನೆ ಆ ಕನಿಕರ ಇದೆ. When you touch, it is like Jesus touching. ಯಾವಾಗ ನೀವು ಮುಟ್ತೀರೋ ಅದು ಈ ರೀತಿಯಾಗಿರ್ತದೆ, ಯೇಸು ಮುಟ್ಟಿದ ಹಾಗೆ. When you pray, it's like Jesus pray. ಯಾವಾಗ ನೀವು ಪ್ರಾರ್ಥಿಸ್ತೀರೋ ಅದು ಯೇಸು ಪ್ರಾರ್ಥಿಸಿದ ಹಾಗೆ ಇರ್ತದೆ. Don't miss today evening. ಇವತ್ತಿನ ಸಾಯಂಕಾಲ ತಪ್ಪಿಸ್ಕೊಳ್ಬೇಡ್ರಿ. I'm going to continue it still. ನಾನು ಇನ್ನು ಕೂಡ ಇದು ಮುಂದುವರಿಸಿಕೊಂಡು ಹೋಗ್ತೇನೆ. You will see many miracles in your life through you in others' lives. ಮತ್ತು ನಿನ್ನ ಜೀವಿತದಲ್ಲಿ ನಿನ್ನ ಅದ್ಭುತಗಳನ್ನು ನೋಡ್ತಿ, ನಿನ್ನ ಮೂಲಕ ಬೇರೆಯೊಬ್ಬರ ಜೀವಿತದಲ್ಲಿ ನಿನ್ನ ಅದ್ಭುತಗಳನ್ನು ನೋಡ್ತೀಯ. Because whenever God's compassion is revealed, instant miracles will happen. ಯಾವಾಗ ಆ ದೇವರ ಒಂದು ಕನಿಕರ ಅಲ್ಲಿ ಕಾಣಲ್ಪಟ್ಟಿದ್ದೋ ಅದು ಹೋಗಿದೆಯೋ ಅಲ್ಲಿ ತಕ್ಷಣವೇ ಅದ್ಭುತ ಆಗಿದೆ. Instant miracles. ತಕ್ಷಣವೇ ಅದ್ಭುತ ಆಗಿದೆ. Healing miracles, financial miracles, all miracles will happen. ಸ್ವಸ್ಥತೆ ಒಂದು ಅದ್ಭುತಗಳು ಮತ್ತು ಆರ್ಥಿಕವಾದ ಅದ್ಭುತಗಳು ಎಲ್ಲವೂ ಕೂಡ ಆಗ್ತದೆ. Shall we just lift up our hand? ನಮ್ಮ ಕೈಗಳನ್ನು ನಾವು ಮೇಲೆತ್ತೋಣ. I want you to say, God, here I am. ನಾನು ನೀವು ಹೇಳ್ಬೇಕೆಂಬುದಾಗಿ ಬಯಸ್ತೇನೆ, ದೇವ್ರೇ ಈಗ ನಾನು ಇಲ್ಲಿದ್ದೇನೆ ಎಂಬುದಾಗಿ. ಇಲ್ಲಿದ್ದೇನೆ ಕರ್ತನೆ, ನಾನೇ ನಿನ್ನನ್ನು ಪ್ರತಿಕ್ರಿಯಿಸುವನು ಎಂಬುದಾಗಿ. Let your compassion flow through me. ನನ್ನ ಮೂಲಕ ನಿನ್ನ ಒಂದು ಕರುಣೆ ಕನಿಕರ ಅದು ಅಲ್ಲಿ ಚಲಿಸಲ್ಪಡ್ಲಿ, ಹೋಗಲ್ಪಡ್ಲಿ ಎಂಬುದಾಗಿ ಹೇಳೋಣ. Let your compassion flow through me. ನನ್ನ ಮೂಲಕ ನಿನ್ನ ಕರುಣೆ ಅದು ಹರಿಯಲ್ಪಡ್ಲಿ ಸ್ವಾಮಿ. I don't look here and there. ನಾನು ಈ ಕಡೆ ಆ ಕಡೆ ನೋಡುವುದಿಲ್ಲ. Please close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. God is looking for someone. ದೇವರು ಯಾರಿಗೋ ನೋಡ್ತಾ ಇದ್ದಾನೆ today who will move out with compassion like him. ಮತ್ತು ನಿಮ್ಮ ಮೂಲಕ ಆತನು He is looking for someone who will move out with compassion like Jesus. ಯೇಸುವಿನ ಹಾಗೆ ಯಾರಾದರೂ ಇಲ್ಲಿ ಕರುಣೆಯಿಂದ ಚಲಿಸಲ್ಪಡ್ತಾರೋ ಎಂಬುದಾಗಿ ದೇವರು ನೋಡ್ತಾ ಇದ್ದಾನೆ.